ಪಾಂಡುಪುರ ತಾಲೂಕಿನ ಚಿನಕುಳಿ ಹೋಬಳಿ ಕನಗನಹಳ್ಳಿ ಗ್ರಾಮದ ಹೊರವಲಯದಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ PM ಕುಸುಮ್ ಯೋಜನೆಯಡಿ 4.5 ಮೆಗಾವ್ಯಾಟ್ ಸೋಲಾರ್ ಪ್ಲಾಂಟ್ ನಿರ್ಮಾಣ ಕಾಮಗಾರಿಗೆ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಭೂಮಿ ಪೂಜೆ ನೆರವೇರಿಸಿದರು. ಈ ವೇಳೆ JDS ಕಾರ್ಯಕರ್ತರು ಸೋಲಾರ್ ಪ್ಲಾಂಟ್ ಕಾಮಗಾರಿ ವಿರೋಧಿಸಿ ಪ್ರತಿಭಟನೆ ನಡೆಸಿದರು. ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಮಾತನಾಡಿ, ರೈತರ ಅನುಕೂಲಕ್ಕಾಗಿ ಸೋಲಾರ್ ಪ್ಲಾಂಟ್ ಅಳವಡಿಸಲಾಗುತ್ತಿದ್ದು, ಇದರಿಂದ ರೈತರಿಗೆ ಹಗಲು ಹೊತ್ತಿನಲ್ಲಿ ವಿದ್ಯುತ್ ಲಭ್ಯವಾಗುವ ಪರಿಣಾಮ ರಾತ್ರಿ ವೇಳೆ ಜಮೀನುಗಳಿಗೆ ನೀರು ಹಾಯಿಸುವುದು ತಪ್ಪಲಿದೆ. ಮೇಲ್ಕೋಟೆ ಕ್ಷೇತ್ರ ವ್ಯಾಪ್ತಿಯ ಮೇಲ್ಕೋಟೆ, ಚಿನಕುಳಿ, ದುದ್ದ ಹೋಬಳಿಗಳಿಗೆ ಈ ಯೋಜನೆ ಮಂಜೂರಾಗಿದೆ. ಇದರಿಂದ ರೈತರಿಗೆ ಹೆಚ್ಚು ಅನುಕೂಲವಾಗಲಿದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಯೋಜನೆಯ ಅನುಷ್ಠಾನಕ್ಕಾಗಿ ಅನುದಾನ ಒದಗಿಸಿದೆ ಎಂದು ತಿಳಿಸಿದರು. ಈ ಕಾಮಗಾರಿ ಸಂಬಂಧ ಈಗಾಗಲೇ ಜಿಲ್ಲಾಧಿಕಾರಿಗಳು ಚರ್ಚಿಸಲಾಗಿದೆ. ದಾಖಲೆಗಳು ಪೂರಕವಾಗಿದ್ದು ಸೋಲಾರ್ ಪ್ಲಾಂಟ್ ನಿರ್ಮಾಣ ಮಾಡಲು ಸೂಕ್ತ ಜಾಗವೆಂದು ಜಿಲ್ಲಾಧಿಕಾರಿ ಗುರುತಿಸಿದ್ದಾರೆ. ಜೊತೆಗೆ ಈ ಕಾಮಗಾರಿಯ ಬಗ್ಗೆ ಸಂಬಂಧಪಟ್ಟ ಎಲ್ಲ ಇಲಾಖೆಗಳಿಂದ ಒಪ್ಪಿಗೆ ಪಡೆಯಲಾಗಿದೆ. ಹೀಗಾಗಿ ಭೂಮಿ ಪೂಜೆ ಮಾಡುವುದು ಸೂಕ್ತ ಅಲ್ಲದೆ ಯೋಜನೆಗೆ ನಿಗದಿಯಾಗಿರುವ ಸ್ಥಳದಲ್ಲೇ ಸೋಲಾರ್ ಪ್ಲಾಂಟ್ ಅಳವಡಿಸಬೇಕು ಎಂದು ಕೆಲವರು ಒತ್ತಾಯಿಸಿ ಸಹಿ ಸಂಗ್ರಹಿಸಿದ್ದಾರೆ. ಆದರೆ ಮತ್ತೊಂದು ವರ್ಗ ಈ ಸ್ಥಳದಲ್ಲಿ ಬೇಡ ಎಂದು ವಾದಿಸುತ್ತಿದ್ದಾರೆ. ಸೂಕ್ತ ಬೇಕಿದ್ದರೆ ಮತ್ತೊಮ್ಮೆ ಜಿಲ್ಲಾಧಿಕಾರಿಗಳನ್ನು ಚರ್ಚಿಸೋಣ. ಸದ್ಯಕ್ಕೆ ಭೂಮಿ ಪೂಜೆ ನೆರವೇರಿಸಿ ಜಿಲ್ಲಾಧಿಕಾರಿ ಸಮ್ಮುಖದ ಸಮಸ್ಯೆ ಬಗೆಹರಿಸಿದ ಬಳಿಕ ಕಾಮಗಾರಿ ಕೆಲಸಗಳನ್ನು ಪ್ರಾರಂಭಿಸಲಾಗುವುದು ಎಂದು ಅವರು ತಿಳಿಸಿ ಭೂಮಿ ಪೂಜೆ ನೆರವೇರಿಸಿದರು. ಈ ವೇಳೆ ತಹಸೀಲ್ದಾರ್ ಬಸವರೆಡ್ಡಪ್ಪ ರೋಣಾದ, ತಾಲೂಕು ಪಂಚಾಯತ್ EO MS ವೀಣಾ, PDO ಆರತಿ, ನಾಗಮಲ DSP ಚಲುರಾಜ್, ಪೊಲೀಸ್ ಇನ್ಸ್ಪೆಕ್ಟರ್ ಶರತ್ ಕುಮಾರ್, ಸಬ್ ಇನ್ಸ್ಪೆಕ್ಟರ್ ಉಮೇಶ್ ಹಾಗೂ ಸಿಬ್ಬಂದಿಗಳು ಇತರರಿದ್ದರು. ಪರ ವಿರೋಧ ಕಾಮಗಾರಿ ಭೂಮಿ ಪೂಜೆ ವೇಳೆ JDS ಮತ್ತು ರೈತ ಸಂಘ ಕಾರ್ಯಕರ್ತರ ನಡುವೆ ಪರ ವಿರೋಧದ ಮಾತಿನ ಚಕಮಕಿ ನಡೆಯಿತು. ಪರಸ್ಪರ ವಾಗ್ವಾದ, ನೂಕಾಟ, ತಳ್ಳಾಟ ನಡೆಯಿತು. ಈ ವೇಳೆ ಪೊಲೀಸರು ಮಧ್ಯಪ್ರವೇಶಿಸಿ ಎರಡೂ ಗುಂಪಿನ ಕಾರ್ಯಕರ್ತರು ಚದುರಿಸಿ ಸಮಾಧಾನಪಡಿಸಿ ಪರಿಸ್ಥಿತಿಯನ್ನು ತಿಳಿಗೊಳಿಸಿದರು. ಮುಂಜಾಗ್ರತಾ ಕ್ರಮವಾಗಿ ಸ್ಥಳಕ್ಕೆ ಜಿಲ್ಲಾ ಸಶಸ್ತ್ರ ಮೀಸಲು ಪಡೆ ಮೊಕಮ ಹೂಡಿತು. ಸೋಲಾರ್ ಪ್ಲಾಂಟ್ಗೆ ಗುರುತಿಸಿರುವ ಜಾಗ ಗೋಮಾಳವಾಗಿದ್ದು, ಇದನ್ನು ಗೋಮಾಳವಾಗಿ ಉಳಿಸಿಕೊಡಬೇಕೆಂದು ಸ್ಥಳೀಯ ಗ್ರಾಮಸ್ಥರು ಗ್ರಾಮ ಪಂಚಾಯತಿಗೆ ಅರ್ಜಿ ಸಲ್ಲಿಸಿದ್ದಾರೆ. ಸಾಮಾನ್ಯ ಸಭೆಯಲ್ಲಿ ಚರ್ಚಿಸಿ ಜಾಗವನ್ನು ಗೋಮಾಳವಾಗಿ ಉಳಿಸಬೇಕೆಂದು ಜಿಲ್ಲಾಧಿಕಾರಿ, ಉಪವಿಭಾಗಾಧಿಕಾರಿ ಹಾಗೂ ತಹಸೀಲ್ದಾರ್ಗೆ ಮನವಿ ಸಲ್ಲಿಸಲಾಗಿದೆ. ಆದರೆ ಈವರೆಗೂ ಜಿಲ್ಲಾಧಿಕಾರಿ ಸ್ಪಷ್ಟ ಆದೇಶ ಬಂದಿಲ್ಲ. ಜೊತೆಗೆ ಜಾನುವಾರುಗಳ ಸಂಖ್ಯೆಗೆ ಅನುಗುಣವಾಗಿ ಗೋಮಾಳ ಮೀಸಲಿರಿಸಬೇಕೆಂಬುದಾಗಿ ರಾಜ್ಯ ಸರ್ಕಾರ ಹಾಗೂ ಹೈಕೋರ್ಟ್ ಆದೇಶವಿದ್ದರೂ ತಾಲೂಕು ಆಡಳಿತ ಗ್ರಾಮಸ್ಥರ ಗಮನಕ್ಕೆ ತಾರದೆ 18 ಎಕರೆ ಗೋಮಾಳವನ್ನು ಖಾಸಗಿ ವ್ಯಕ್ತಿಗೆ 30 ವರ್ಷಗಳ ಅವಧಿಗೆ ಗುತ್ತಿಗೆ ನೀಡಲು ಮುಂದಾಗಿದೆ. ಜೊತೆಗೆ ಸ್ಥಳೀಯ ಗ್ರಾಮ ಪಂಚಾಯಿತಿ ಗಮನಕ್ಕೆ ತಾರದೆ ಭೂಮಿ ಪೂಜೆಗೂ ಆಹ್ವಾನಿಸದೆ ಶಿಷ್ಟಾಚಾರ ಉಲ್ಲಂಘಿಸಿ ಭೂಮಿ ಪೂಜೆ ಸಲ್ಲಿಸಲು ಮುಂದಾಗಿದ್ದಾರೆ ಎಂದು ಆರೋಪಿಸಿದ JDS ಕಾರ್ಯಕರ್ತರು ಭೂಮಿ ಪೂಜೆಗೆ ವಿರೋಧ ವ್ಯಕ್ತಪಡಿಸಿ ಪ್ರತಿಭಟನೆ ನಡೆಸಿದರು. ಇನ್ನೊಂದೆಡೆ ರೈತ ಸಂಘದ ಕಾರ್ಯಕರ್ತರು ಯಾವುದೇ ಕಾರಣಕ್ಕೂ ಭೂಮಿ ಪೂಜೆ ಮುಂದೂಡಬಾರದು, ಶಾಸಕರು ಭೂಮಿ ಪೂಜೆ ನೆರವೇರಿಸಬೇಕು ಎಂದು ಪಟ್ಟು ಹಿಡಿದು ಕಾಮಗಾರಿ ಪರ ವಹಿಸಿದರು. ಪ್ರತಿಭಟನೆಯಲ್ಲಿ ಮನ್ಮೂಲ ನಿರ್ದೇಶಕ C. ಶಿವಕುಮಾರ್, ಗ್ರಾಪಂ ಅಧ್ಯಕ್ಷ ಧನಲಕ್ಷ್ಮಿ, ಉಪಾಧ್ಯಕ್ಷ ನರಸಿಂಹಶೆಟ್ಟಿ, ಸದಸ್ಯರಾದ CL ಲೋಕೇಶ್, ನಾಗೇಗೌಡ, JDS ಮುಖಂಡರಾದ ರಾಮಕೃಷ್ಣಗೌಡ, ಶ್ರೀನಿವಾಸ್, ಇಂತಿಯಾಜ್ ಪಾಷಾ, ಮೈಕ್ ಮಾಧವ್ ಸೇರಿದಂತೆ ಇತರರಿದ್ದರು. ರೈತ ಸಂಘ ಮುಖಂಡರಾದ ವೆಂಕಟೇಶ್, ಜ್ಯೋತಿ ಮಂಜುನಾಥ್, CK ಪುಟ್ಟೇಗೌಡ, ನಾಗೇಶ್, ಚಂದ್ರಶೇಖರ್, ಪರಮೇಶ್ ಸೇರಿದಂತೆ ಇತರರಿದ್ದರು. ಅಟ್ಲೀಸ್ಟ್ ಅದನ್ನ ಅನೌನ್ಸ್ ಮಾಡಬೇಕಲ್ಲ ಸರ್. ಈಗ ಇಂಥವ್ರ ಹೆಸರಿಗೆ ನಾವು ಮಾಡ್ತಾ ಇದ್ದೀವಿ ಸರ್, ಅದು ಒಂದು ಮುಖ ಹೆಸರು ಮಾಡ್ತಾ ಇಲ್ಲ. ಒಂದು ನಿಮಿಷ ಅದರಲ್ಲಿ ಕ್ಲಾರಿಫಿಕೇಶನ್ ಸರ್, ಅದು ಬರೋದು ಅವ್ರೇನು ಅವ್ರ ಹೆಸರು ಮಾಡಂಗಿಲ್ಲ. ಅದನ್ನ ಇದು ಮಾಮೂಲಿ ಲೀಸ್ ತರ ಸರ್ಕಾರದಿಂದ ಲೀಸ್ ಕೊಡೋದು ಯಾವುದೇ ಇದಕ್ಕೂ ಇದನ್ನು ಅವ್ರ ಹೆಸರು ಮಾಡಲ್ಲ. ಇದು ಸರ್ಕಾರದ ಜಾಗವಾಗೇ ಇರ್ತದೆ. ಅಲ್ಲಿ ಪ್ರಾಜೆಕ್ಟ್ನ ಇಂಪ್ಲಿಮೆಂಟ್ ಮಾಡ್ತಾರೆ. 30 ವರ್ಷ ಲೀಸ್ ತಗೊಂಡಿರ್ತಾರೆ. ಇದರಲ್ಲಿ ಪವರ್ ಜನರೇಷನ್ ಇದೇ ಜಾಗದಲ್ಲ, ಇಡೀ ರಾಜ್ಯಾದ್ಯಂತ ಮೇಜರ್ ಯಾಕೆ ಮಾಡ್ತಿರೋದು ಗೊತ್ತಾ? ನಿಮಗೆ ಗೊತ್ತು. ಈ ಭಾಗದಲ್ಲಿ ಪಂಪ್ ಸೆಟ್ ಯಾವ ಬೆಳಗಿನ ಜಾವ ನೀರು ಯಾಕೆ ಎಷ್ಟು ಜನ ಹಾಯಿಸ್ತೀರಿ? ಎಲ್ಲರೂ ಹಾಯಿಸ್ತೀರಿ ಸರ್. ಜಾನುವಾರುಗಳು ಏನು ಮಾಡೋದು ಸರ್? ನಿಮಿಷ ಇರ್ರಿ, ಅದಾದ್ಮೇಲೆ ನೀವು ರಾತ್ರಿ ಹೋಗೋದು ಬೇಡ. ಯೋಜನೆಗಳು ಮಾಡ್ತಾ ಇರೋದು ಬೆಳಿಗ್ಗೆ 4 ಗಂಟೆ ನೀರು ಹಾಯಿಸಬೇಕಾಗಿಲ್ಲ, ಬೆಳಿಗ್ಗೆ ಹೊತ್ತು ನೀರು ಹಾಯಿಸಲಿ. ಇದಕ್ಕೋಸ್ಕರ ರೈತರಿಗೆ ಅನುಕೂಲ ಆಗ್ಲಿ ಅಂತ ಮಾಡ್ತಿರೋಂಥದ್ದು ಪ್ರಾಜೆಕ್ಟ್ ಇದನ್ನ ಇಲ್ಲಿ ಮಾಡಬಾರ್ದು ಅನ್ನೋದು ಬೇಡ. ಈಗ ರೈತರಿಗೆ ಅನುಕೂಲ ಆಗೋಕ್ಕೋಸ್ಕರ ಮಾಡಿರೋಂಥದ್ದು. ಈಗ ನಿಮ್ಗೆ ಗೊತ್ತು ಎಲ್ಲರೂ ಎಷ್ಟೊತ್ತಿಗೆ ನೀರು ಹಾಯಿಸ್ತೀರಿ? ಪ್ರಾಜೆಕ್ಟ್ ಆದ್ರೆ 20 ನಿಮ್ಗೆ ಯಾವಾಗ ಬೇಕಾದ್ರೆ ನೀರು ಹಾಯಿಸ್ಕೋಬಹುದು. ಇವೆಲ್ಲ ತಲೆ ಇಟ್ಕೊಳ್ಳಬೇಕು ಆಯ್ತದೆ. ಇದೇನು ಯಾರು ಮನೆಗೆ ಈಗ ಶಿವಕುಮಾರ್ ಅವ್ರು ಹೇಳಿದಂಗೆ ನಮ್ಮ ಮನೆಗೆ ಬರ್ಸ್ಕೊಳಕ್ ಬಂದಿಲ್ಲ, ಅವ್ರ ಮನೆಗೆ ಬರ್ಸ್ಕೊಳಕ್ ಬಂದಿಲ್ಲ, ನೀವುಗಳು ಬರ್ಸ್ಕೊಳಕ್ ಬಂದಿಲ್ಲ. ಇದೆಲ್ಲ ಊರವ್ರಿಗೆ ಎಲ್ಲರಿಗೂ ರೈತರಿಗೆ ಒಳ್ಳೇದಾಗ್ಲಿ ಅನ್ನೋದಕ್ಕೋಸ್ಕರ ಬಂದಿದ್ದೀವಿ. ಜಾಗಗಳದ್ದು ಸಮಸ್ಯೆ ಇದ್ದೇ ಇರ್ತದೆ.
ಸಾಗುವಳಿ ಇಲ್ಲ ಹಾಕೊಂಡಿರೋರು ಕ್ಯಾನ್ಸಲ್ ಆಗೈತೆ. ಇದೆಲ್ಲ ಚೆಕ್ ಮಾಡಿದ್ದೀವಿ. ಇಲ್ಲ ಅಂದಿದ್ರೆ ಸುಮ್ಮನೆ ನಾವೇನು ಏಕದಮ್ ಬಂದು ಮಾಡೋಕ್ಕಾಯ್ತಲ್ಲ. ಎಲ್ಲ ಕಡೆ ಗೋಮಾಳಗಳಲ್ಲಿ ನಿಮಗೆ ಗೊತ್ತು, ಅನುಭವದಲ್ಲಿ ಇರ್ತಾರೆ ರೈತರು, ಸಾಗುವಳಿಗೆ ಹಾಕೊಂಡಿರ್ತಾರೆ, ಕ್ಯಾನ್ಸಲ್ ಆಗೈತೆ. ಇವೆಲ್ಲ ನೋಡ್ಕೊಂಡೆ ಅವ್ರಿಗೆ ಮಾಡ್ರೆ ನೋಟಿಫಿಕೇಶನ್ ಕಳಿಸಿಲ್ಲ ಅಂತ ಹೇಳಿದ್ರು ಸರ್. ಈಗ ಪಂಚಾಯತಿಗೆ ಕಳಿಸಿದ್ದಾರೆ ಜಿಲ್ಲಾಧಿಕಾರಿಗಳ ಕಚೇರಿಯಿಂದ. ನಮ್ಮ ಪಂಚಾಯತಿಂದ ನಾವು ಇದು ವಿರೋಧ ಮಾಡಿ ಕಳಿಸಿದ್ವಲ್ಲ ಸಾಮಾನ್ಯ. ಆಯಿತು ಸರ್, ಇದು ಬೇರೆ ಜಾಗ ಕೊಡ್ತೀವಿ, ಆ ಜಾಗ ಬೇಡ ಅಂತ. ಅಲ್ಲ ಸರ್, ಈಗೇನು ಗೊತ್ತಾ ಸರ್, ಇದು ಪಂಚಾಯತಿ ಫಸ್ಟ್ ಈಗ ರೆವಿನ್ಯೂ ಡಿಪಾರ್ಟ್ಮೆಂಟ್ ಜಾಗ ಪಂಚಾಯತಿಯಲ್ಲಿ ನಾವು ಕೊಡಬೇಕಾಗಿತ್ತು, ಕೊಟ್ಟಿದ್ದೀವಿ. ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿ ಸರ್ ಜಾಗ ಈಗ ಗ್ರಾಮ ಠಾಣಕ್ಕೆ ಅಥವಾ ನಿಮ್ಮ ಪಂಚಾಯತಿ ವ್ಯಾಪ್ತಿಗೆ ಬರೋದಿದ್ದರೆ ನಾವೇನು ನೀವು ಹೇಳ್ದಂಗೆ ನಾವು ಮಾಡ್ಬೋದು. ಇದನ್ನೆಲ್ಲ ಎಲ್ಲನೂ ಪರಿಶೀಲನೆ ಮಾಡಿ ನಾವು ಇದು ಸುಮಾರು ದಿನ ಚೆಕ್ ಮಾಡಿ ಸರಿಯಾ ತಪ್ಪಾ, ಯಾರಿಗಾದ್ರೂ ಹಿಂಸೆ ಆಯ್ತಾ ಇವೆಲ್ಲನೂ ಚೆಕ್ ಮಾಡೇ ನಾವು ಮಾಡ್ತಾ ಇರೋಂಥದ್ದು. ನೀವು ಇದಕ್ಕೆ ಹೇಳಿ ಜಾನುವಾರುಗಳಿಗೆ ಅದಕ್ಕೂ ಪರಿಶೀಲನೆ ಮಾಡೇ ಮಾಡಿರೋದು ನಾವು. ಸರ್ ಎಲ್ಲಿ ಸರ್ ಜಾನುವಾರುಗಳಿಗೆ ಬೇಕು ಅಂತ ಆಯ್ತು. ಈಗ ಸರ್ 13 ಎಕರೆ ನಿವೇಶನಕ್ಕೆ ಒಳ್ಳೆದಾಗಿ ಮಾಡಕ್ ಬಂದಿರೋದು. ದಯವಿಟ್ಟು ಅದನ್ನ ಬೇರೆ ತರದ್ದು ಕೆಲಸಕ್ಕೆ ಹೋಗಬೇಡಿ. ಈ ಪ್ರಾಜೆಕ್ಟ್ ಬಂದಿದೆ ಸರ್ಕಾರದಿಂದ, ಅದನ್ನ ಮಾಡಿಸ್ಕೊಂಡು ಭಾಗದ ಜನರಿಗೆ ಒಳ್ಳೇದಾಗೋ ಇದರಲ್ಲಿ ನಾವು ಹೋಗೋದಿಲ್ಲ. ಈ ಜಾಗ ಏನು ಅವ್ರ ಹೆಸರು ಬರ್ಕೊಡ್ತಾ ಇಲ್ಲ. ಪುನಃ ಹೇಳ್ತಾ ಇದ್ದೀನಿ, ಇದು ಮಾಡಿದ್ರೆ ಈ ಗ್ರಾಮದಲ್ಲಿ ಒಂದಷ್ಟು ಕೆಲಸನೂ ಸಿಗ್ತದೆ, ಅವೆಲ್ಲ ಅಭಿವೃದ್ಧಿನೂ ಆಗುತ್ತೆ. ಆಯ್ತು, ಎಲ್ಲ ಕಡೆನೂ ಇದೇ ಸಮಸ್ಯೆ ಇದ್ದೇ ಇರ್ತದೆ. ಅಭಿವೃದ್ಧಿ ಆಡಬೇಕಾದ್ರೆ ಜಾಗಗಳು ತಗೋಬೇಕಾದ್ರೆ ರೈತರಿಗೆ ಸಮಸ್ಯೆ ಆಯ್ತದೆ. ಅದನ್ನೆಲ್ಲ ನಾವು ನಡೆಸ್ಕೊಂಡು ಹೋಗೋದು. ಎಷ್ಟೊಂದು ಕಡೆ ಈಗ ದರ್ಖಾಸ್ತ್ ಕಮಿಟಿ ಆಗೈತೆ, ಎಷ್ಟೊಂದು ಕಡೆ ನಾವು ಗ್ರ್ಯಾಂಟ್ ಮಾಡೋಕ್ಕಾಯ್ತಲ್ಲ, ಯಾರಿಗೆ ಉಳುಮೆ ಮಾಡ್ತಿರೋರಿಗೆ ಕೊಡೋಕ್ಕಾಯ್ತಲ್ಲ. ಯಾಕೆಂದರೆ ನೀವು ಹೇಳಿದ ಕಾರಣಕ್ಕೋಸ್ಕರನೇ ಜಾಗ ಐತೆ, ಅದನ್ನೆಲ್ಲ ಚೆಕ್ ಮಾಡಿದ್ದೀವಿ, ಚೆಕ್ ಮಾಡೇ ಮಾಡಿಸ್ತಾ ಇರೋದು. ಆಯಿತಾ ಸರ್, ಈಗ ಮಾತಾಡೋದಿದ್ದೀವಿ. ಈಗ ನಾವು ಇವು ಇರ್ಬೋದು, ತಹಸೀಲ್ದಾರ್ ಇರ್ಬೋದು, ಮತ್ತು ನಮ್ಮ DC ಅವ್ರಿಗಿರ್ಬೋದು, ಎಲ್ಲರೂ ಕೂಡ ಆಗಲೇ ನಾವು ರೆಜುಲೇಷನ್ ಮಾಡಿ ಒಂದು ಕಾಪಿ ಕಳಿಸಿದ್ದೀವಿ. MLA ಸಾಹೇಬರು ಹೇಳಿದ ರೀತಿ ಇಲ್ಲಿ ರೈತರ ಹಿತಾಸಕ್ತಿ ಭಾಳ ಮುಖ್ಯ. ಒಂದು ಗುಂಪಿಗೆ ಅನುಕೂಲ ಆದರೆ ಒಂದು ಗುಂಪಿಗೆ ಅನಾನುಕೂಲ ಆಗ್ತದೆ. ನಾವು ನೋಡಿದಂಥ ಸಂದರ್ಭದಲ್ಲಿ ಇದನ್ನು ಮುಂದುವರೆದು ನಾವು ನಮ್ಮ ಈ ಭಾಗದ ಸಂಸತ್ ಸದಸ್ಯರಾದಂಥ ಕುಮಾರಣ್ಣವ್ರಿಗೂ ಕೂಡ ಮನವಿ ಮಾಡಿದ್ದೇವೆ. ಅವ್ರನ್ನೂ ಕೂಡ ಅವರ ಒಂದು ಇದರಲ್ಲಿ ಜೊತೆಗೆ ಜಿಲ್ಲಾಧಿಕಾರಿಗಳು ಮತ್ತು ನಿಮ್ಮ ಅಧ್ಯಕ್ಷತೆಯಲ್ಲೇ ಒಂದು ಸಾರ್ವಜನಿಕ ಒಂದು ಏನು ಇಲ್ಲಿ ಅನುಕೂಲ ಆಗ್ತದ ಅನಾನುಕೂಲ ಆಗ್ತದ ಅಂತ ಮತ್ತೊಮ್ಮೆ ಪರಿಶೀಲನೆ ಮಾಡಿ ಮುಂದಿನ ದಿನಗಳಲ್ಲಿ ಪೂಜೆ ಇಟ್ಕೊಳ್ಳಿ ಸರ್. ಅಷ್ಟೇ ಸರ್, ಇನ್ನೇನು ಹೇಳೋದು. ಬೇರೆ ಬೇರೆ ಥರ ಯಾರು ಮಾತಾಡೋದು ಇಲ್ಲ ಸರ್. ಈಗ ಇದನ್ನೆಲ್ಲ ಪರಿಶೀಲನೆ ಮಾಡಿದ್ದೀವಿ, ಎಲ್ಲ ದಾಖಲಾತಿ ಇದೆ, ಎಲ್ಲರ ಹತ್ರನೂ ಮಾತಾಡಿದ್ದೀವಿ, ಎಲ್ಲರ ಹತ್ರನೂ ಅಪ್ರೂವಲ್ ತಗೊಂಡಿದ್ದೀವಿ. ಈಗ ಸರ್ ಇವನ್ನೆಲ್ಲ ಹೇಳ್ಬಿಟ್ಟಿದ್ರೆ ಈಗ ಮುಂಚೆನೆ ನನ್ನ ಹತ್ರನೇ ನಾನೇ ಬಂದಿದ್ದೆ ಮೊನ್ನೆ ಇದಕ್ಕೆ. ಅದು ಗೊತ್ತಿರಲಿಲ್ಲ, ನಮ್ಗೆ ಗೊತ್ತಿರಲಿಲ್ಲ ಸರ್. ಅಲ್ಲ ಸರ್, ಗೊತ್ತಿಲ್ಲ ಸರ್. ಅಣ್ಣ ಅಡ್ಕೇಣ ನಮ್ಗೆ ಅಮ್ಮ ಇರಮ್ಮ ಒಂದು ನಿಮಿಷ ನಾನು ಹೇಳ್ತೀನಿ ಕೇಳಿ, ಒಂದು ನಿಮಿಷ MLA ಜೊತೆ ಮಾತಾಡಿ. ನಮಗೆ ಒಂದು ಈ ಫಂಕ್ಷನ್ ಇದೆ, ನೀವು ಬರಬೇಕು ಅಂತ ನಮ್ಗೆ ಯಾರು ಇನ್ವಿಟೇಷನ್ ಕೊಟ್ಟಿಲ್ಲ, ನಮ್ಮನ್ನು ಕರೆದೂ ಇಲ್ಲ. ನಾವು ತಮ್ಮಲ್ಲಿ ಮನವಿ ಮಾಡೋದಿಷ್ಟೇ, ಏನು ಎಲ್ಲ ರೈತರೇ, ಬೇಕು ಅನ್ನೋರು ರೈತರೇ, ಬೇಡ ಅನ್ನೋರು ರೈತರೇ. ಅದನ್ನು ಮತದಾನನೇ ಹೆಚ್ಚು ಇರೋದ್ರಿಂದ ನಮ್ಮ ಯುವಕ ಸ್ನೇಹಿತರು ಹೇಳಿದ ರೀತಿ ಸೋಲಾರ್ ಪ್ರಾಜೆಕ್ಟ್ ಎಲ್ಲರಿಗೂ ಅನುಕೂಲ. ಅರ್ಥ ಆಯ್ತಲ್ಲ, ಅದರಲ್ಲಿ ಯಾರು ಕ್ವಶನ್ ಮಾರ್ಕ್ ಆಗ್ತಾ ಇಲ್ಲ. ಸುಮ್ಮನೆ ನಮ್ಮಲ್ಲೇ ಮಾತಾಡಿ ಬೇರೆ ಥರ ಮಾತಾಡೋದ ಅವಕಾಶ ಕೊಡೋದೇ ಮುಂದುವರೆದು ಸಂಬಂಧಪಟ್ಟವ್ರನ್ನ DC ಅವ್ರನ್ನೇ ನಿಮ್ಮ ಅಧ್ಯಕ್ಷತೆಯಲ್ಲೇ ಕರೆಸಿ ಪರಿಶೀಲನೆ ಮಾಡಿ ಮುಂದಿನ ದಿನ ಪೂಜೆ. ಸಮಸ್ಯೆ ಏನಾಯ್ತು ನಂಗೆ ಅರ್ಥ ಆಯ್ತು ಸರ್. ಇಲ್ಲಿ ಸಮಸ್ಯೆ ಅಂದರೆ ನಾವು ಬೇರೆ ಈಗ ನೀವೇ ನೋಡಿ ಈ ಜಾಗದಲ್ಲಿ ಸುತ್ತ ಗ್ರೀನ್ ಬೆಲ್ಟ್ ಇದೆ. ಈ ಮರಗಳು ಈಗ ನಮ್ಮ ಸ್ನೇಹಿತರು ಹೇಳ್ಬೇಕಾದ್ರೆ ಒಂದು ಕಡೆಯಿಂದ ಬಿಸಿಲು ಮೇಕೆ ಏರ್ಬೇಕಾದ್ರೆ ಒಂದು ಕಡೆ ಬಿಡಬೇಕು, ಇನ್ನೊಂದು ಕಡೆ ಬಿಡಬೇಕು. ಇದೆಲ್ಲ ನೀರಾವರಿ ಹೇಮಾವತಿ ಸೀಮಿತವಾದಂಥ ಒಂದು ಜಾಗ. ರೈತರಿಗೆ ಅನುಕೂಲ ಆಗ್ತದೆ ಅಂತ ಒಂದು ಗುಂಪು ಹೇಳ್ತದೆ, ಒಂದು ರೈತರಿಗೆ ಒಂದು ಅನಾನುಕೂಲ ಆಗ್ತದೆ ಒಂದು ಗುಂಪು ಹೇಳ್ತದೆ. ನಿಮ್ಮ ಅಧ್ಯಕ್ಷತೆಯಲ್ಲೇ ಅದನ್ನ ಒಂದು ನಿಮಿಷ ಅನಾನುಕೂಲ ಎರಡೂ ಕೂಡ ಪರಿಶೀಲನೆ ಮಾಡಿ. ಯಾಕೆಂದ್ರೆ ಇದು ಕೇಂದ್ರ ಸರ್ಕಾರದ ಅನುದಾನ. ನಾವು ಅಲ್ಲಿ ಮನವಿ ಕೂಡ ನಮ್ಮ ಪಂಚಾಯತಿ ನಾವು ನಮ್ಮ ಸಂಸತ್ ಸದಸ್ಯರು ಕೂಡ ರಿಕ್ವೆಷನ್ ಕೊಟ್ಟಿದ್ದೀವಿ. ಜೊತೆಗೆ ನಾನು ವೈಯಕ್ತಿಕವಾಗಿ ನಾನು ಹೇಳೋದೇನು ಅಂದರೆ, ತಮ್ಮಲ್ಲಿ ಇದುವರೆಗೂ ಕೂಡ ನೀವು ಏನು ಶಾಸಕರಾಗಿ ಕೆಲಸ ಮಾಡ್ತೀವಿ, ನಾವು ಅಭಿವೃದ್ಧಿ ಕಾರ್ಯ ವಿಷಯದಲ್ಲಿ ಯಾವತ್ತೂ ತೊಂದರೆ ಮಾಡೋದಿಲ್ಲ, ತೊಂದರೆ ಮಾಡೋದೂ ಇಲ್ಲ. ಅಭಿವೃದ್ಧಿ ಬಹಳ ಮುಖ್ಯ ಇವತ್ತಿನ ದಿನದಲ್ಲಿ. ಅದಕ್ಕೆ ಎಲ್ಲರೂ ಕೂಡ ಕೈ ಜೋಡಿಸ್ಕೊಂಡು ಮಾಡ್ಯಾರ ಸರ್. ಅಭಿವೃದ್ಧಿ ನಿಜವಾಗ್ಲೂ ತುಂಬಾನೇ ಮುಖ್ಯ. ಒಂದು ನಿಮಿಷ ನಾನು MLA ಹೇಳಿದ್ದೆ.
ಸರ್ ಈಗ ಇದೊಂದು ಸುತ್ತೋಲೆನ ದಯಮಾಡಿ ನೋಡಿ. ಅದು ನಿಮ್ಮ ಸರ್ಕಾರದ ಸುತ್ತೋಲೆನೆ, ಹೈಕೋರ್ಟ್ ಸುತ್ತೋಲೆನೆ. ಅದಲ್ಲ ಎಲ್ಲ ನೋಡಿದ್ವಿ ನಾನು ಎಲ್ಲ ಗ್ರ್ಯಾಂಟ್ ಆಗಿರೋಂಥದ್ದು ಇದರಲ್ಲಿ ಇದೆ. ನಮ್ಮ ಆಫೀಸಲ್ಲಿ ಸೈನಾಗಿ ಅಂಥದ್ದು ಎಲ್ಲ ಆಗಿ ಫಾರ್ಮಲಿ ಎಲ್ಲ ಕರೆಕ್ಟಾಗಿ ಮಾಡಿದ್ದೀವಿ. ಅದೇ ಇಲ್ಲೇನಂದರೆ ಕನ್ವಿನ್ಸ್ ಮಾಡಿ ಜನರಿಗೆ ಮಾತಾಡಬೇಕು ಅಂತ ಅವ್ರೇನು ಹೇಳ್ತಾರೆ, ನಿಮ್ಮ ಅಧ್ಯಕ್ಷತೆಯಲ್ಲಿ ಒಂದು ಮೀಟಿಂಗ್ ಆಗಬೇಕು ಅಂತ ಕೇಳ್ತಿದ್ದಾರೆ. ಅದೇ ಅದಕ್ಕೆ ನಾನು ಈಗ ಮೀಟಿಂಗ್ ಈಗ ಬೇಡ, ಇಲ್ಲಿ ಗೋಮಾಳದಲ್ಲಿ ಜಾನುವಾರುಗಳಿಗೆ ಜಾಗ ಇಲ್ಲ ಅಂತ ಹೇಳ್ತಾರೆ ಅಂತ. ಇನ್ನೊಂದು ಕಡೆ ಇಲ್ಲಿ ಯಾವ ಒಂದು ತೊಪ್ಪೆ ತೋರಿಸಿ ಇಲ್ಲಿ ಯಾವ ಒಂದು ಜಾನುವಾರು ಬಂದಿಲ್ಲ ಅನ್ನೋದು ಒಂದು ಕಡೆ. ಇನ್ನೊಂದು ಕಡೆ ಮಾಡಿಸ್ಕೊಳ್ಳೋದಕ್ಕೆ ಎಲ್ಲ ಸರ್ಕಾರದಿಂದ ಎಲ್ಲ ಚೆಕ್ ಮಾಡೇ ನೀವು ಅಪ್ರೂವ್ ಮಾಡಬೇಕು. ಮನವಿ ಕೊಟ್ಟಿರೋದನ್ನ ಮಾತಾಡಿ. ಮನೆ ಕೊಟ್ಟಿದ್ದು ಅದು ಹೇಳಿ ಸರ್, ಮನವಿ ಕೊಟ್ಟಿದ್ದಾರೆ ನಿಮಗೆ, ಆಮೇಲೆ ನಿಮಗೆ ಮನವಿನೂ ಕೊಟ್ಟಿದ್ದಾರಂತೆ. ಹೌದು, ಅವರುಗಳೆಲ್ಲ ಅವರು ಹೇಳಿ ಅಂತ ಹೇಳಿದ್ದಾರೆ ಸರ್. ಅದೇ ಈಗ ಅದನ್ನೇ ಕನ್ವಿನ್ಸ್ ಮಾಡ್ತಾ ಇದ್ದೀನಿ. ಅದೇ ಅವರು ನೀವು ಬಂದು ಒಂದು ಸತಿ ಮೀಟಿಂಗ್ ಮಾಡಬೇಕು ಅಂತ ಹೇಳ್ತಿದ್ದಾರೆ ಅಷ್ಟೇ. ಸರಿ ಸರ್, ಒಂದು ನಿಮಿಷ ಹಂಗೆ ಹೇಳ್ಬಿಡ್ತೀನಿ, ಒಂದು ನಿಮಿಷ ಇರಿ ಸರ್. ಈಗ ಸರ್, ಈಗ ಡಿ ಸಿ ಅವ್ರ ಹತ್ರನೂ ಹೇಳಿದೆ. ಡಿ ಸಿ ಇದೆ ಸ್ಪೀಕರಲ್ಲೇ ಕೇಳ್ತೀನಿ ಸರ್. ಈಗ ಅವರೇನು ಹೇಳ್ತಾರೆ, ಅಕಸ್ಮಾತ್ ನೀವು ಬೇಡ ಅಂದರೆ ಪ್ರಾಜೆಕ್ಟ್ ಬೇರೆ ಕಡೆ ಕಳಿಸ್ಬಿಡಿ. ಇಲ್ಲಿ ನಾವು ಬಂದು ಮಾತಾಡಿದ್ರೂ ಅದೇ ಡಿಸಿಷನ್ನು. ಬೇಡ ಅಂತ ಹೇಳಿದ್ರೆ ಪ್ರಾಜೆಕ್ಟು ಬೇರೆ ಕಡೆಗೆ ಹೋಗ್ಬೇಕಾಗತ್ತೆ ಅಂತ ಅವರು ಹೇಳ್ತಾರೆ. ಡಿ ಸಿ ಅವರಿಗೆ ಮಾತಾಡ್ತಾರೆ. ಇದು ವಾಸ್ತವ ಸರ್. ಅವರು ಅದನ್ನೇ ಹೇಳಿದ್ರು. ಇರ್ರಿ ಸರ್, ನಾವು ಪ್ರಾಜೆಕ್ಟ್ ವಾಪಸ್ ಕಳಿಸಿ ಅಂತ ನಾವು ಹೇಳ್ತಾ ಇಲ್ಲ. ನಾವು ಅವ್ರಿಗೆ ಮೆಮೊರಾಂಡಮ್ ಕೊಡ್ತೀವಿ. ನಿಮ್ಮ ಅಧ್ಯಕ್ಷತೆಯಲ್ಲಿ ಅವರನ್ನು ಅವರ ನೇತೃತ್ವದಲ್ಲಿ ಪುನಃ ಪರಿಶೀಲನೆ ಮಾಡಿ ಇಲ್ಲೇ ಮಾಡಬೇಕು ಅಂದರೆ ಇಲ್ಲೇ ಮಾಡಿ, ಇಲ್ಲ ಅಂದರೆ ನಾವು ಜಾಗ, ಏಕೆಂದರೆ ನಮಗೆ ಕರಿನಹಳ್ಳಿ ಗ್ರಾಮದ ರೈತರು ರಿಕ್ವಿಷನ್ ಕೊಟ್ಟಿರೋದ ಮೇಲೆ ನಾವು ಡಿ ಸಿ ಅವರು ಕೊಟ್ಟಿರೋದು. ದಯವಿಟ್ಟು ಸರ್, ಈಗ ಅದೇ ಅವರು ಇನ್ನೂ ಮೀಟಿಂಗ್ ಮಾಡಬೇಕು ಅಂತ ಹೇಳಿದ್ರೆ ಒಂದು ನೀರಲ್ಲೂ ಸಭೆ ಮಾಡಬೇಕು ಅಂತ ಹೇಳ್ತಾರೆ. ಅದೇ ಸಭೆ ಮಾಡೋದೇ ನಾನು ಕೇಳ್ತಾ ಇದ್ದೀನಿ, ಸಮಸ್ಯೆ ಏನು ಅಂತ. ಇಲ್ಲಿ ಸಭೆ ಮಾಡಿ ಡಿಸಿಷನ್ ನೀವು ಅದೇ ನೀವು ಸೇಮ್ ಡಿಸಿಷನ್ನೇ, ಅದು ನೀವು ಚೇಂಜ್ ಅಲ್ಲೇ ಕರೀರಿ ಸರ್. ಇಲ್ಲಾಂದ್ರೆ ಜಿಲ್ಲಾಧಿಕಾರಿ ಕಚೇರಿ ಬರಬೇಕು ಅಂದರೆ ಸಂಬಂಧಪಟ್ಟ ಅವ್ರೈದು ಜನ ಇವರೈದು ಜನ ನಮ್ಮ ಅವ್ರು ಅಲ್ಲಿಗೂ ಬೇಕಾದ್ರೆ ಅಲ್ಲಿಗೆ ಕರ್ಸಿ ಸರ್, ಅವ್ರು ಬರೋದು ಬೇಡ. ಹೇಳ್ತೀನಿ ಡಿಸಿಷನ್ ಇಲ್ಲಿ ಸಿಂದು ಚರ್ಚೆ ಮಾಡೋದು ಏನೂ ಇಲ್ಲ. ಇದರಲ್ಲಿ ನಾನು ಎಲ್ಲ ದಾಖಲಾತಿಗಳು ರಾತ್ರಿ ಹೇಳಿದ ಮೇಲೆ ಕಂಪ್ಲೇಂಟ್ ಕೊಟ್ಟಿದ ಮೇಲೆ ಎಲ್ಲನೂ ಚೆಕ್ ಮಾಡಿದ್ದೀವಿ, ಎಲ್ಲ ಸರಿ ಇದೆ. ಈಗ ನಾನು ಬಂದು ಅಲ್ಲಿ ಏನು ಮಾತಾಡೋದು ಏನಿಲ್ಲ. ಇಲ್ಲಿ ಏನಿದ್ರು ಅಕಸ್ಮಾತ್ ಇಲ್ಲಿ ಪ್ರಾಜೆಕ್ಟ್ ಬೇಡ ಅಂತ ಹೇಳಿದ್ರೆ ಬೇರೆ ಕಡೆ ಕಳಿಸಿ ಇಷ್ಟು ಇದನ್ನೇ ಅವ್ರು ಮಾತಾಡೋದು. ಸರ್, ನಾವು ನೀವು ಕೊಟ್ಟಿದ್ದೀರಿ ಮನೆ ಎಲ್ಲ ಹೇಳಿದ್ರು, ನಾವು ಪ್ರಾಜೆಕ್ಟ್ ಚೇಂಜ್ ಮಾಡಿ ಬೇರೆ ನಾವು ಇನ್ನು ಕ್ಯಾನ್ಸಲ್ ಮಾಡಿದ್ದು ನಾವು ಹೇಳ್ತಾ ಇಲ್ಲ ಸರ್. ಗೊತ್ತಾಯ್ತು. ಅಲ್ಲಿ ಏನು ನಮ್ಮ ಕರಿನಹಳ್ಳಿ ಗ್ರಾಮದ ರೈತರು ನಮಗೆ ಪಂಚಾಯತಿಗೆ ರಿಕ್ವಿಷನ್ ಕೊಟ್ಟು ಇದ್ರ ಮೇಲೆ ನಾವು ಜಿಲ್ಲಾಧಿಕಾರಿಗಳಿಗೆ ರೈತರ ಮುಖಾಂತರ ಕರ್ಕೊಂಡೋಗಿ ನಾವು ನಮ್ಮಲ್ಲಿ ಒಂದು ರಿಸರ್ವೇಷನ್ ಮಾಡಿ ನಾವು ಕೊಟ್ಟಿದ್ದೀವಿ ಸರ್. ನಮಗೆ ಮಾಹಿತಿ ಸರಿಯಾಗಿಲ್ಲ ಈ ಪ್ರಾಜೆಕ್ಟ್ ಬಗ್ಗೆ. ಆ ಸಂಬಂಧಪಟ್ಟವ್ರನ್ನ ಕರೆಸಿ ಅವ್ರು ಮೀಟಿಂಗ್ ಮಾಡಿ ಇನ್ನೊಂದು ದಿವಸ ನಮಗೆ, ಯಾಕೆಂದರೆ ನೀವೇ ಈಗ ನಮ್ಮ ಯು ಮೇಡಮ್ ಯಾವಾಗಲೂ ನಾವು ಹೇಳ್ತಾ ಇರ್ತಾರೆ ನಮ್ಮ ಮೀಟಿಂಗಲ್ಲಿ ಕಂದಾಯ ವಸೂಲಾತಿ ಮಾಡಿ ಅಂತ. ನಮ್ಮೆಲ್ಲ ಏನು ನನ್ನ ಮನೆಯಿಂದಲ್ಲ ಎಲ್ಲರೂ ಕೂಡ ಯಾರು ಕಟ್ಟಬೇಕು ವಸೂಲಾತಿ ಮಾಡಿ ನಾವು ನಿಮ್ಮ ಇಲಾಖೆಗೂ ಯಾವ ಸಂಬಂಧಪಟ್ಟ ಇಲಾಖೆಗೂ ಕೂಡ ತುಂಬ್ತಾ ಇದ್ದೀವಿ. ನಾವು ಕೆಲಸ ಮಾಡ್ತಾ ಇರೋದು. ಜೊತೆಗೆ ನಮ್ಮನ್ನು ಈ ಒಂದು ಪೂಜೆಗೆ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಲಿ ಈ ಸಂಬಂಧಪಟ್ಟ ಗ್ರಾಮ ಪಂಚಾಯತ್ ಸದಸ್ಯರಾಗಲಿ ಯಾರೂ ಕೂಡ ನಮ್ಮ ಪೂಜೆಗೆ ಕರೆದಿಲ್ಲ. ಆ ಕರೀದನೆ ಮುಚ್ಚುಮರೆ ಮಾಡಿ ಪೂಜೆ ಮಾಡೋದು ಏನಿತ್ತು ಅನ್ನೋದು ಒಂದು ನಮ್ಮ ಇಲ್ಲ ಸರ್, ನನಗೆಲ್ಲ ಸರ್, ಒಂದೇ ನಿಮಿಷ ದಯಮಾಡಿ ಇಲ್ಲಿ ಸೋಲಾರ್ ಪ್ಲಾಂಟ್ ಮಾಡೋದು ಸಂತೋಷ. ಇಲ್ಲಿಂದ ಸ್ಟೋರೇಜ್ ಅದೇನು ಉತ್ಪತ್ತಿಯಾಗುತ್ತೆ ಕರೆಂಟು, ಅದನ್ನ ಎಲ್ಲಿ ಸ್ಟೋರೇಜ್ ಮಾಡಬೇಕು ಸರ್? ಚಿಲ್ಕುಳಿ ಪವರ್ ಸ್ಟೇಷನ್. ಇಲ್ಲಿಂದ ಚಿಲ್ಕುಳಿ ಪವರ್ ಸ್ಟೇಷನ್ ತಗೋಬೇಕಾದ್ರೆ ಎಷ್ಟು ಜನ ರೈತರು ಜಮೀನು ಅಲ್ಲ, ಅದ್ರ ಬದಲು ಆ ಪ್ರಶ್ನೆ ಬಂದ್ರೆ ಸರ್ ಅದ್ರ ಬದಲು ಆ ಪ್ರಶ್ನೆ ಮಾಹಿತಿ ಇಲ್ಲ ಸರ್. ಸರ್, ಈಗ ಈ
ಆಮೇಲೆ ಅವ್ರಿಗೆ ಪರಿಹಾರ ಕೊಡೋರು ರೈತರಿಗೆ ದೂರ ಇದೆ ರೈತರ ಜಮೀನು ಏನ್ ಗೊತ್ತಾ ಸರ್, ಇಲ್ಲಿ ಮತ್ತೇನಾದ್ರು ಬದಲಾವಣೆ ಮಾಡಕ್ಕೆ ಪ್ರಾಜೆಕ್ಟ್ ಪರೀಕ್ಷೆ ಕೇಳ್ಕೊಂಡು ನೀವು ಅದನ್ನು ಯೋಚನೆ ಮಾಡ್ಕೊಳ್ಳಿ ಸರ್. ಈಗ ನಾವು ಮೋದಿ ಯಾಕೆಂದ್ರೆ ವೆಸ್ಟರ್ನ್ ಘಾಟ್ಸ್ ಉಳಿಸ್ಬೇಕು, ಅದನ್ನು ಅದರಲ್ಲಿ ಲೆಕ್ಕ ಹಾಕಿದ್ದೆ ಏನು ಗೊತ್ತಾ, ಎಲ್ಲಿಂದ ಪವರ್ನ ಟ್ರಾನ್ಸ್ಪೋರ್ಟ್ ಮಾಡೋದಕ್ಕೆ ವೈರ್ಗಳು ಹಾಕಬೇಕು, ಎಲ್ಲ ಎಷ್ಟೆಷ್ಟು ರೈತರಿಗೆ ಅನುಕೂಲ ಆಯ್ತು ಅಂತ ಚೆಕ್ ಮಾಡಿ ಮಾಡಿದ್ದು. ಇದು ಅದನ್ನು ಚೆಕ್ ಮಾಡಿದ್ದೀವಿ. ಇದೇನು ಗೊತ್ತಾ ಸರ್, ಈಗ ನಾವು ಇಲ್ಲಿ ಗ್ರಾಮ ನಾವು ಕೂಡ ನಾವು ಗ್ರಾಮ ಪಂಚಾಯತಿಗೆ ನಮಗೆ ಸಂಬಂಧಪಟ್ಟ ರೈತರು ಯಾಕೆ ಕೊಟ್ಟವ್ರೆ ಅಂತ ಅದು ದಾಖಲಾತಿರ್ತದೆ. ನಮಗೆ ಪಂಚಾಯತಿಗೆ ಒಂದು ಲೆಟ್ರ್ ಕೊಟ್ಟಿದ್ದಾರೆ ಸರ್. ಆ ಲೆಟ್ರ್ ಮುಖಾಂತರ ಅವ್ರ ಆಧಾರ್ ಕಾರ್ಡು ಸೈನ್ ಮಾಡಿ 100-150 ಜನ ಕೊಟ್ಟು ಆ ಲೆಟ್ರ್ ಮುಖಾಂತರ ಅವ್ರು ಕೊಟ್ಟಂತ ಕಂಪ್ಲೇಂಟ್ ಬೆಲೆ ನಾವು ಸಂಬಂಧಪಟ್ಟ ನಾನು ಮೊದಲೇ ಹೇಳಿದೆ, ತಹಸೀಲ್ದಾರಿಗೆ, AC ಅವರಿಗೆ, ಜಿಲ್ಲಾಧಿಕಾರಿಗಳಿಗೆ ಎಲ್ಲರೂ ಕೂಡ ಆಲ್ರೆಡಿ ಮೆಮೊರಂಡಮ್ ಕೊಟ್ಟಿದ್ದೀವಿ. ಈ ಜಾಗವನ್ನು ಐಡೆಂಟಿಫೈ ಮಾಡಿ ಫೈನಲ್ ಮಾಡಿದ್ದಾರೆ ಅಂತ ಪೂಜೆ ಫಿಕ್ಸ್ ಮಾಡ್ಕೊಂಡಿದ್ದೀರಿ. ಇಂಥ ಸಂದರ್ಭದಲ್ಲಿ ನಾವು ರಿಸರ್ವೇಷನ್ ಮಾಡ್ತಕ್ಕಿಂತ ಜಾಗಕ್ಕೆ ಇಲ್ಲಿ ಮಾಡಬೇಡಿ ಅಂತ ಕೊಟ್ಟಿರೋದಕ್ಕೆ ಪೂಜೆ ಮಾಡೋಕ್ಕೆ ಬಂದಿದ್ದೀರಿ. ನಮಗೆ ಪಂಚಾಯತಿಗಿರ್ಬೋದು, ನಮ್ಮ ಪಂಚಾಯತಿ ಅಧ್ಯಕ್ಷರಿಗಿರ್ಬೋದು ಯಾರೂ ಕೂಡ ಈ ಪೂಜೆಗೆ ಆಹ್ವಾನ ಮಾಡಿಲ್ಲ. ಅದರಿಂದ ಇಲ್ಲಿ ರೈತರು ಅಂದರೆ ಎಲ್ಲ ಒಂದೇ. ಒಂದು ಗುಂಪು ನಾನು ಮೊದಲೇ ಹೇಳಿದೆ, ಇಲ್ಲಿ ಯಾರು ತಪ್ಪಾಗೂ ತಿಳ್ಕೋಬಾರ್ದು. ಒಂದು ಗುಂಪು ಬೇಕು ಅಂತದೆ, ಒಂದು ಗುಂಪು ಬೇಡ ಅಂತದೆ. ಅದನ್ನು ನಾವು ಅಲ್ಲೇ ಜಿಲ್ಲಾಧಿಕಾರಿಗಳಿಗೆ ಈ ಸ್ಥಳವನ್ನು ಪರಿಶೀಲನೆ ಮಾಡಿ ಸೂಕ್ತ ಜಾಗ ಆಗಿದ್ರೆ ಆಯ್ಕೆ ಮಾಡಿಕೊಡಿ, ಇಲ್ಲ ಅಂದರೆ ಬೇರೆ ಜಾಗ ಕೊಡಿ ಅಂತ ನಾವು ಕೇಳಿದ್ದೀವಿ. ನಾವು ರಿಸರ್ವೇಷನ್ ಮಾಡಿ ಕೊಟ್ಟಿದ್ದೀವಿ. ಈ ಕಾಪಿನ ನಿಮ್ಗೆ ಕೊಡ್ತಾ ಇದ್ದೀವಿ. ನಮ್ಮ ಒಟ್ಟಾರೆ ನಮ್ಮ ಪಂಚಾಯತಿ ಇರ್ಬೋದು, ನಮ್ಮ ಸದಸ್ಯರು ಇರ್ಬೋದು, ನಮ್ಮ ಏನು ಕಂಪ್ಲೇಂಟ್ ಕೊಡಿ ನಾವು ರೈತರ ಪರವಾಗಿ ಇನ್ನೊಂದು ದಿವಸ ನಿಮ್ಮ ಅಧ್ಯಕ್ಷತೆಯಲ್ಲಿ ಒಂದು ಅವರ ಜಿಲ್ಲಾಧಿಕಾರಿಗಳು ಕರೆದು ಸಭೆ ಮಾಡಿ ಆ ನಂತರ ಪೂಜೆ ಮಾಡಿ ಸರ್. ತಮ್ಮಲ್ಲಿ ಇದು ಇಷ್ಟೇ ಸರ್. ಪದೇ ಚರ್ಚೆ ಬೇಡ ಸರ್. ಚರ್ಚೆ ಮಾಡಬೇಕು ಮಾಡಿ ಸರ್. ಯಾಕೆಂದ್ರೆ ಇಲ್ಲೇ ಇರ್ತೀನಿ ಸರಿ ಸರ್. ಇದು ಚರ್ಚೆ ಮಾಡಬೇಕು. ಯಾಕೆಂದ್ರೆ ಇಲ್ಲಿ ಎಲ್ಲಾ ತರಹದ ಪರಿಶೀಲನೆಗಳನ್ನ ಮಾಡಿದೀವಿ, ಎಲ್ಲರ ಹತ್ರನೂ ಅಪ್ರೂವಲ್ ತಗೊಬಂದಿದ್ದೀವಿ. ಅಕಸ್ಮಾತ್ ಏನಾದ್ರು ತಗೊಬಂದಿಲ್ಲ ಅಂತಂದ್ರೆ ನಿಮ್ಮ ಮಾತಿಗೆ ನಾನು ಗಣನೆ ತಗೊಂಡು ನಾವು ಮುಂದಕ್ಕೆ ಹೋಗ್ಬೇಕಾಯ್ತು. ಮುಂದೆ ಇದನ್ನ ಕರೆಸಿ ಯಾರನ್ನ DC ಅವ್ರನ್ನ ಕರೆಸಿ ಇವರೆಲ್ಲ ಮಾಡ್ಬೋದಾಗಿತ್ತು. ಇದನ್ನ ಗಣನೆ ನಿನ್ನೆನೆ ಹೇಳ್ಬಿಟ್ಟಿದ್ರೆ ನಮ್ಗೆ ಗೊತ್ತಿಲ್ವಲ್ಲ ಸರ್. ನಮ್ಗೆ ಯಾರು ಗೊತ್ತಿಲ್ವಲ್ಲ ಸರ್. ನಮ್ಮ ಪಂಚಾಯತಿ ನಮ್ಗೆ ಹೇಳಿದ್ದು ನೋಡಿ, ಎಲ್ಲ ಮಾಧ್ಯಮ ಇದ್ದಾರೆ. ಇರಿ ಸರ್, ಒಂದ್ ನಿಮಿಷ ಇರಿ ಬ್ರದರ್, ಒಂದ್ ನಿಮಿಷ ಸರ್. ಇಲ್ಲಿ ಮಾಧ್ಯಮ ಸ್ನೇಹಿತರಿದ್ದಾರೆ, ನೀವು ಇಂಡಸ್ಟ್ರಿಯಲ್ ಬಗ್ಗೆ ಇರ್ಬೋದು. ಇರಿ ಯಾರು ಮಾತಾಡಿ. ನಾನು ಎಲ್ಲರ ಪರವಾಗಿ ಮಾತಾಡ್ತಾ ಇರೋದು. ನಾನು ಕೂಡ ನನಗೂ ಜವಾಬ್ದಾರಿ ಇದೆ. ನಾನು ರಾಜ್ಯ ಮಟ್ಟದ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದೀನಿ. ಇದು ನಮ್ಮ ಗ್ರಾಮ ಪಂಚಾಯತಿ ಪ್ರಾಬ್ಲಮ್ ಬಂದಿರೋದ್ರಿಂದ ತಮ್ಮಲ್ಲಿ ನಾನು ಗ್ರಾಮ ಪಂಚಾಯತ್ ನಮ್ಮ ಅಧ್ಯಕ್ಷರು ಎಲ್ಲ ಬಂದಿದ್ದೀವಿ. ನಾವು ರಿಸರ್ವೇಷನ್ ಮಾಡಿ ಪ್ರಾಬ್ಲಮ್ ಇರೋದ್ರಿಂದ ನಿಮ್ಮ ಅಧ್ಯಕ್ಷತೆಯಲ್ಲಿ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳನ್ನ ಕರೆದು ಸಭೆ ಮಾಡಿ ಆ ನಂತರ ಪೂಜೆ ಮಾಡಿ ಅಂತ ಒಕ್ಕೂರ ನಿರ್ಧಾರ ಸರ್. ಇವತ್ತು ನಾವು ಪೂಜೆ ಮಾಡೋದಕ್ಕೆ ಅವಕಾಶ ಕೊಡಲ್ಲ ಸರ್. ಭೂಮಿ ಎಷ್ಟು ಬೇಕಂತ DC ಅವರು ನಿರ್ಧಾರ ಮಾಡಬೇಕು ಸರ್. 97(4) ಅನ್ವಯ ಜಿಲ್ಲಾಧಿಕಾರಿಗಳು ಗ್ರಾಮದಲ್ಲಿ ಪ್ರಸ್ತುತ ಇರುವ ಪರಿಸ್ಥಿತಿ ಹಾಗೂ ಸನ್ನಿವೇಶಾನುಸಾರವಾಗಿ ಗೋಮಾಳದ ಅವಶ್ಯಕತೆಯನ್ನು ನಿಯಮ 97/1ರಂತೆ ನಿಗದಿಪಡಿಸಿದ ವಿಸ್ತರಣೆಗಿಂತ ಕಡಿಮೆ ಮಾಡಬಹುದು. ಈ ಕೆಳಗಂಡ ಉದ್ದೇಶಗಳಿಗೆ ಆಯುಕ್ತರ ಪರವಾನಗಿ ಅವಶ್ಯಕತೆ ಇರುವುದಿಲ್ಲ. ಮನೆ ನೀಡುವ ಬಗ್ಗೆ ವ್ಯವಸಾಯದ ಉದ್ದೇಶಗಳಿಗಾಗಿ ಜಾತಿಗಳು ಮತ್ತು ಪಂಗಡಗಳಿಗೆ ಭೂಮಿ ಮಂಜೂರಾತಿ ಅದು ಅವಶ್ಯವಿದ್ದಲ್ಲಿ ಅವ್ರಿಗೆ DC ಮನವಿ ಮಾಡಿದಾಗ ಅನಧಿಕೃತ ಸಾಗುವಳಿಯನ್ನು ಸಕ್ರಮಗೊಳಿಸುವಾಗ ಕೂಡ ಗ್ರಾಮದ ನಿವಾಸಿಗಳ ಸ್ಮಶಾನಕ್ಕಾಗಿ ಭೂಮಿ ಮೀಸಲಿಸಲು ಮೇಲ್ಕಂಡ ಉದ್ದೇಶಗಳನ್ನು ಹೊರತುಪಡಿಸಿ ಒಂದು 4 ಕೊಡ್ತಾರೆ ಪಾಯಿಂಟ್. ಅದರ ಹೊರತಾಗಿಯೂ ಕೂಡ ನಿಯಮ 97/1ರಲ್ಲಿ ಕಡಿಮೆ ಇದನ್ನ ಬಿಟ್ಟು ಕಡಿಮೆ 97 ಆ ಸೆಕ್ಷನ್ ಅಲ್ಲಿ ಕಡಿಮೆ ಮಾಡಬಹುದು ಅಂದ್ಬಿಟ್ಟು ಇದೆ. ಬಟ್ ಒಂದು ಇಷ್ಟು ಜಾನುವಾರು ಸಂಖ್ಯೆಗೆ ಇಷ್ಟು ಮೀಸಲಿರ್ಬೇಕು ಅನ್ನೋದು ಮೊದಲನೇ ಪೇಜ್ ಅಲ್ಲಿ ಆದೇಶ ಇದೆ. ಅದನ್ನು ಕನ್ಸಿಡರ್ ಮಾಡಬೇಕು ಅಂತ ನಾವು
ಪೂರ್ತಿ ಹೇಳಕ್ ಮುಂಚೆನೆ ಇವನ್ನ ಚೆಕ್ ಮಾಡೇ ಬಂದಿರೋದು ಇಲ್ಲಿಗೆ. ಹೆಂಗೆ ಚೆಕ್ ಮಾಡಿಸಿ ತೋರ್ಸಲ್ಲ ಎಷ್ಟೆಷ್ಟು ತೋರಿಸ್ಬೇಕಲ್ವೇ ಸರ್ ಬೇರೆ ಜಿಲ್ಲೆಯಲ್ಲಿ ಸರ್ 50-57 ಮಂಜೂರಾತಿಗೆ ಸರ್ ಸಖತ್ ಲೀನಿಯನ್ಸ್ ಇದೆ ಸರ್. ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ರಿಜೆಕ್ಟ್ ಮಾಡಿದಿರಿ ಓನ್ಲಿ 5 ಹಳ್ಳಿ ಹೋಯ್ತಲ್ಲ ಅದು. ಆಗಿದೆ ಸರ್. ಬಟ್ ಇದನ್ನ ಇದು ಜಾನುವಾರುಗಳು ಮತ್ತೆ ಮನುಷ್ಯರ ಜೀವನದ ಬಗ್ಗೆ ಅದ್ರ ಬಗ್ಗೆ ಅದ್ರ ಬಗ್ಗೆ ಕೊಟ್ಟಾಗ ಸಾರ್ವಜನಿಕ ಉದ್ದೇಶಕ್ಕೆ ಬೇಕಾದಾಗ 71 ಸೆಕ್ಷನ್ ಅಲ್ಲಿ ಡಿಸಿವರಿ ಮಾಡೋದಕ್ಕೆ ಅಧಿಕಾರದಿಂದ ಅವರು ಪರಿಶೀಲಿಸಿಕೊಂಡೇ ಮಾಡಿದ್ದಾರೆ. ಎಲ್ಲ ಪರಿಶೀಲನೆ ಮಾಡಿ ಆ ರಿಪೋರ್ಟ್ಗೆ ಎಲ್ಲಿ ಉತ್ತರ ಐತೆ? ರಿಪೋರ್ಟ್ ಹಾಗೆ ಕೊಟ್ಟಿದ್ದೇವೆ. ಇದು ನೀವು ತೋರಿಸಿರೋದು 100 ಜಾನುವಾರು ಸಂಖ್ಯೆಯ ರಿಪೋರ್ಟ್ಗೆ ಅದಕ್ಕೆ ಎಲ್ಲಿ ಉತ್ತರ ಇದೆ? ಈಗ ಜನರದ್ದು ಮತ್ತೆ ರೀಸರ್ವೆ ಆಗ್ತಾ ಇದೆ ಸರ್. ಜನವರಿ 2 ಟೈಪ್ ಬರ್ತದೆ ಸರ್ ಮಲ್ಚಿಂಗ್. ಸರ್ ಟೆಕ್ನಿಕಲಿ ಒಂದಕ್ಕೆ ಉತ್ತರ ಕೊಡಿ. 100 ಜಾನುವಾರುಗಳ ಸಂಖ್ಯೆಗೆ ಅನುಗುಣವಾಗಿ ಮೀಸಲು ಇದು ಗೋಮಾಳ ಎಷ್ಟಿರ್ಬೇಕು? ನಿಮಿಷ ನಾನು ಹೇಳ್ಬಿಡ್ತೀನಿ. ನಿಮಿಷ ಇದನ್ನ ಅಪ್ರೂವ್ ಮಾಡಿರೋದು ಯಾರು? ಜಾಗ ಕೊಡ್ಬೋದು ಅಂತ ಅಪ್ರೂವ್ ಮಾಡಿರೋದು ಯಾರು? ಸರ್ ಅದಕ್ಕೆ ಒಂದು ಉದಾಹರಣೆ ಸರ್ ಉದಾಹರಣೆ ಕೊಟ್ಟೆ. ನಾಗಮಂಗಲದ ಉದಾಹರಣೆ ಅದು ಬಿಡಿ. ಒಂದು ನಿಮಿಷ ನಾನು ಹೇಳದ್ ಕೇಳಿ. ನಾವು ಪ್ರಶ್ನೆಗೆ ಉತ್ತರ ನೀವೇ ಹೇಳಿ. ನೀವು ನನಗೆ ಕೇಳ್ತೀರಿ, ನಾನು ನಿಮ್ಗೆ ಹೇಳ್ತೀನಿ. ಸೈನ್ ಮಾಡಿರೋದು ಕೊಟ್ಟಿರೋದು ಯಾರು? ಆಯ್ತಣ್ಣ ಒಂದ್ ನಿಮಿಷ. ಯಾರು ಈ ಜಾಗನ ಅಲೋಕೇಟ್ ಮಾಡಿರೋದು ಬರೀ ತಹಸೀಲ್ದಾರ್ ಮಾಡ್ಬಿಟ್ರ? ಟೋಟಲ್ ಪ್ರೊಸೀಜರ್ ಪ್ರಕಾರ ಆಗಿದೆ. ಶಾಸಕರಲ್ಲಿ ನಾನು ಒಂದು ಇನ್ನೊಂದು ಮಾತು ಸರ್, ದಯವಿಟ್ಟು ನಾನು ಈಗ ಒಂದ್ ನಿಮಿಷ ಒಂದು ಇದ್ರ ಬಗ್ಗೆ ಏನಾದ್ರು ಜನರಲ್ ಆಗಿ ಹೇಳಿ ಸರ್. ಜನರಲ್ ಆಗಿ ಹೇಳಿದ್ರು ನಾವೇ ಮಾಡಿದ್ರಿ. ಏನಕ್ಕೆ ಕೇಳಿದ್ರಿ ಅಂದ್ರೆ ಈ ತರ, ಯಾಕೆಂದ್ರೆ ಒಂದ್ ಕಡೆ ಇದು ಏನಾದ್ರೂ ವರ್ಗಾವರ್ಗಿನಲ್ಲಿ ಬೇರೆ ವ್ಯತ್ಯಾಸಗಳು ಏನಾದ್ರು ಕಾಣದ ಕೈಗಳು ಕೆಲಸ ಮಾಡಿದ್ದು ಯಾವ್ದಾರ ಒಂದು ಹಣಕಾಸಿನ ದೃಷ್ಟಿಯಿಂದ ಇನ್ನಿಂದ ಒಂದು ಇದಿದೆ. ಅದಕ್ಕೆ ದಯವಿಟ್ಟು ತಮ್ಮಲ್ಲಿ ಮತ್ತೊಮ್ಮೆ ಮನವಿ, ನಮ್ಮ ಡಿಸಿ ಅವ್ರನ್ನ ಮತ್ತೆ ನಮ್ಮ ಸಂಸತ್ ಸದಸ್ಯರನ್ನ ನಾವು ಮನವಿ ಮಾಡಿದೀವಿ. ನಿಮ್ಮ ಅಧ್ಯಕ್ಷತೆಯಲ್ಲಿ ಸಾರ್ವಜನಿಕವಾಗಿ ಏನು 2 ಗುಂಪುಗಳಿದೆ. ಕರಿನಹಳ್ಳಿ ಗ್ರಾಮದ ಒಂದು ಗುಂಪು ಬೇಕು ಅಂತದೆ, ಒಂದು ಗುಂಪು ಬೇಕು ಅಂತದೆ, ಒಂದು ಗುಂಪು ಬೇಡ ಅಂತದೆ. ಅದ್ರ ಬಗ್ಗೆ ಪೂರ್ವ ಪರಿಶೀಲನೆ ಇಟ್ಕೊಂಡು, ಯಾಕೆಂದ್ರೆ ನಾವು ಇಲ್ಲಿ ಬಂದು ಪೂಜೆ ಮಾಡ್ಬಿಟ್ಟು ಹೋದಾದ್ಮೇಲೆ ನೆಕ್ಸ್ಟ್ ಏನು ಬೆಳಿಗ್ಗೆ ಇದ್ರೆ ಬೇರೆ ತರ ತಿರ್ಕೊಂಡ್ರೆ ಅದಕ್ಕೆ ನಾವು ನೀವು ಜವಾಬ್ದಾರಿ ಆಗೋದು ಬೇಡ. ದಯವಿಟ್ಟು ತಮ್ಮಲ್ಲಿ ಮನವಿ ನಾವು ಡಿಸಿ ಅವರಿಗೆ ಏನ್ ಮನವಿ ಮಾಡಿದ್ವಿ ಅದ್ರ ಬಗ್ಗೆ ಅದಕ್ಕೆ ಇನ್ನ ಉತ್ತರ ಕೊಟ್ಟಿಲ್ಲ. ಉತ್ತರ ನಮ್ಗೆ ಬಂದಿಲ್ಲ. ನಮ್ಮ ಪಂಚಾಯತ್ ಕೂಡ ಹಾಕಿದೀವಿ. ಸೈನ್ ಮಾಡಿರೋದು ಉತ್ತರ ಸರ್ ನಾನು ಹೇಳಿಲ್ವಾ? ಮಾಡಿ ಫಿಕ್ಸ್ ಮಾಡಿ ಸರ್. ದಯಮಾಡಿ ಈ 3 ಜಾಗಗಳನ್ನ ಏನು ಸಂಸ್ಥೆಯವ್ರನ್ನ, ಏನು ಪ್ರೈವೇಟ್ ಸಂಸ್ಥೆಯವ್ರಿಗೆ ಅವರು ಬಂದು ನೋಡಿ ಈ ಜಾಗ ಸೂಕ್ತ ಅಂತ ಹೇಳಿ ಅವರು ಸೆಲೆಕ್ಟ್ ಮಾಡ್ಕೊಂಡ್ರಂತ. ಯಾವ ಇದನ್ನೇ ತಗೊಳ್ಳಿ ಅಂತ ಯಾರಿಗೂ ಒತ್ತಾಯನೂ ಮಾಡಿಲ್ಲ. ಈ ಜಾಗ ಸೂಕ್ತವಾಗೈತೆ ಅಂತ ಹೇಳಿದ್ಮೇಲೆ ನಾವು ಸರ್ಕಾರದವರು ಕಂದಾಯ ಇದರಿಂದ ಡಿ ಸಿ ಅವ್ರ ಮೂಲಕ ಡಿ ಸಿ ಅವರು ಸೈನ್ ಮಾಡಿ ಕಳಿಸಿರೋಂಥದ್ದು. ಇದನ್ನು ನಾವು ಮಾಡಿದ್ರೆ ಈ ಭಾಗದ ಜನರು, ಸುತ್ತಮುತ್ತಲ ಜನರಿಗೆ ಎಲ್ಲರಿಗೂ ಅನುಕೂಲ ಆಗೋಂಥ ಒಂದು ಪ್ರಾಜೆಕ್ಟ್ ಇದು PM ಕುಸುಮ್ ಯೋಜನೆಯಿಂದ. ಹೌದು, ಇದು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಎರಡರದ್ದು ಶೇರ್ ಇದೆ. ಇದರಲ್ಲಿ ಶೇರ್ ಇಟ್ಕೊಂಡೇ ಮಾಡಿರೋಂಥದ್ದು, ಏನು ಬರೀ ರಾಜ್ಯ ಸರ್ಕಾರದ್ದೇನಲ್ಲ. ಅದರಿಂದ ಈ ಒಂದು ಇದರಲ್ಲಿ ಪುನಃ ಸಭೆ ಮಾಡೋದ್ರಲ್ಲಿ ನನ್ನ ಪ್ರಕಾರ ನೀವೆಲ್ಲ ಕೇಳ್ತಿದ್ದೀರಿ, ಸಾರ್ವಜನಿಕರೆಲ್ಲರೂ ಒಂದು ಕಡೆ ಮಾಡಿಸಿ ಅಂತಿದ್ದೀರಿ, ಇನ್ನೊಂದು ಕಡೆ ಮಾಡಿಸ್ಬಿಡಿ ಅಂತಿದ್ದೀರಿ. ಮಾಡಿಸ್ಬೇಡಿ ಅಂತಿರೋರು ನಾವು ಗಣನೆಗೆ ತಗೊಂಡು ಇನ್ನೊಂದು ಸತಿ ಮಾಡೋದ ಸಭೆನ. ಈಗ ಇಲ್ಲಿ ಚಾಲನೆ ಕೊಡೋಕ್ಕೆ ಅಂತ ಬಂದಿದ್ದೀವಿ. ಈ ಪ್ರಾಜೆಕ್ಟ್ ಆದರೆ ನಿಮ್ಗಳಿಗೆ ಒಳ್ಳೆಯದು. ಅದಕ್ಕೆ ಯಾರು ದಯವಿಟ್ಟು ಅಡ್ಡಿ ಮಾಡಬೇಡಿ. ನಿಮ್ಮ ಪ್ರಕಾರ ಏನು ನೀವು ಕೇಳಿದ್ದೀರಿ ಚಾಲನೆಯನ್ನು ಕೊಡ್ತೀವಿ, ಅದ್ರ ಜೊತೆಗೆ ನಿಮಗೆ ಸಭೆನೂ ಮಾಡಿಸ್ತೀವಿ. ಅಲ್ಲಿ ತನಕ ಯಾವುದೇ ಕೆಲಸಗಳನ್ನು ನಾವು ಶುರು ಮಾಡಲ್ಲ. ಕಾಂಟ್ರಾಕ್ಟ್ರು ಇಲ್ಲೇ ಇದ್ದಾರೆ, ಅವ್ರಿಗೂ ಹೇಳ್ತೀವಿ ಯಾವುದೇ ಕೆಲಸ ಶುರು ಮಾಡಬೇಡಿ ಅಂತ. ಚಾಲನೆ ಯಾಕಂದರೆ ಇಲ್ಲಿ ಬಂದು ನಾವು ವಾಪಸ್ಸು ಹೋಗೋದು ಸರಿಯಲ್ಲ. ಈಗ ಎಲ್ಲ ಥರದ ದಾಖಲಾತಿಗಳನ್ನ ಸರಿಪಡಿಸ್ಕೊಂಡು ವಿಚಾರ ಮಾಡ್ಕೊಂಡು ಬಂದಿರೋಂಥದ್ದು. ಸುಮ್ಮನೆ ಬಂದು ದಬ್ಬಾಳಿಕೆ ಮಾಡ್ಕೊಂಡು ಮಾಡೋಕ್ಕೆ ಬಂದಿಲ್ಲ. ಇಲ್ಲಿ ಎಲ್ಲರಿಗೂ ನಾವು ನ್ಯಾಯ ದೊರಕಿಸ್ಕೊಡ್ಬೇಕು. ಮಾಡಿ ಅನ್ನೋರ್ಗೂ ನ್ಯಾಯ ದೊರಕಿಸ್ಕೊಡ್ಬೇಕು, ಮಾಡಬೇಡಿ ಅನ್ನೋರ್ಗೂ ನ್ಯಾಯ ದೊರಕಿಸ್ಕೊಡ್ಬೇಕು. ನಾವು ಏನು ಮಾಡ್ತೀವಿ, ಕೆಲಸ ಶುರು ಮಾಡಲ್ಲ. ಮಾಡಬೇಡಿ ಅನ್ನೋರನ್ನ ಕೂರಿಸಿ ಅವ್ರಿಗೆ ಕನ್ವಿನ್ಸ್ ಮಾಡ್ತೀವಿ. ಅವ್ರಿಗೇನು ದಾಖಲಾತಿಗಳು ಬೇಕು, ಅದ್ರ ಜೊತೆಗೆ ಡಿ ಸಿ ಅವ್ರನ್ನ ಕರೆಸಿ ಅವ್ರ ಮೂಲಕ ಸಂಸದರನ್ನ ಮೂಲಕನೂ ಅವ್ರನ್ನೂ ಕರೆಸಿ ಮಾತಾಡ್ತೀವಿ. ಚಾಲನೆ ಕೊಡೋಕ್ಕೆ ನಾವು ಅಟ್ಲೀಸ್ಟ್ ನಾವು ಈಗ ಚಾಲನೆ ಕೊಡೋಕ್ಕೆ ಬಂದಿರೋದನ್ನ ವಾಪಸ್ ಹೋದರೆ ಈಗ ಬೇಕು ಅನ್ನೋರು ಗಲಾಟೆ ಮಾಡ್ತಾರೆ. ಈಗ ಯಾರೇ ಈಗ ಮಧ್ಯದಲ್ಲಿ ಕೂತ್ಕೊಳ್ಳಿ ಯಾರಾದ್ರೂ, ಈಗ ನಾನು ನಿರ್ಧಾರ ಏನು ತಗೊಳ್ಬೇಕು, ಇದೇ ತಗೋಬೇಕು. ದಾಖಲಾತಿಗಳು ಒಂದರಲ್ಲೂ
ಅಡಚಣೆ ಏನಾದ್ರು ತಪ್ಪಾಗ್ಬಿಟ್ಟಿದ್ರೆ ಆಯಿತು ದಾಖಲಾತಿ ತಪ್ಪಾಯ್ತಪ್ಪ ಹೋಯ್ತೀವಿ ಅಂತ ಹೇಳ್ಬೋದು. ಅದರಿಂದ ಅದೊಂದು ನಿರ್ಣಯನ ನಾವು ತಗೊಂಡು ಹೋಗಬೇಕಾಗಿದೆ. ನಿಮ್ಮ ಪಂಚಾಯತಿ ಇದನ್ನು ಗಣನೆಗೆ ತಗೋಬಾರ್ದು ಅಂತನೂ ಅಲ್ಲ, ಇಲ್ಲಿ ಗ್ರಾಮಸ್ಥರೂ ಅವರು ಮಾಡಿಸ್ಬೇಕು ಅಂತ ಇದನ್ನು ಹೇಳ್ದಂಗೆ ಇಮಿಡಿಯೇಟಾಗಿ ಇನ್ನೇನು ಈ ವಾರದಲ್ಲೇ ನಾನು ಇವತ್ತು ಡೇಟ್ ಫಿಕ್ಸ್ ಮಾಡೋದು DC ಅವರಿಗೆ ಬುಧವಾರಕ್ಕೆ ಹೇಳ್ಬಿಟ್ರೆ ನಾಳೆನೇ ಬಂದರೂ ನಡೀತದೆ. DC ನಾಳೆನೋ ಅಥವಾ ನಾಳಿದ್ದ DC ಆಗಿ ಇಮಿಡಿಯೇಟಾಗಿ ಕರ್ಕೊಬರ್ತೀವಿ ಇವತ್ತು. ಏಕೆಂದರೆ ಇಬ್ಬರೂ ಘರ್ಷಣೆ ಮಾಡ್ಕೊಳ್ಳೋದು ಬೇಡ, ಇಲ್ಲಿ ಮಾಡ್ಕೊಂಡು ಹೋಗೋದು ಅಷ್ಟೇ. ಈಗ ಘರ್ಷಣೆ ಅನ್ನೋ ಪ್ರಶ್ನೆ ಇಲ್ಲಿ ಉದ್ಭವ ಆಗದೇ ಒಂದು ನಿಮಿಷ. ಸರ್ಕಾರ ಎರಡು ಥರದ ಆದೇಶ ಇದೆ. ಒಂದು ಸರ್ಕಾರದ ಆದೇಶ ಇಷ್ಟು ಗೋಗಳಿಗೆ ಪ್ರಕರಣ ಮಾಡಿ ಸರ್ ರಾಜ್ಯದಲ್ಲಿ ನೋಡ್ತಾ ಇದ್ರಿ ಇದ್ದೇ ಇರ್ತದೆ. ಇದನ್ನ ಸೂಕ್ಷ್ಮವಾಗಿ ಮೀಟಿಂಗ್ ಮಾಡಿ ಮಾಡಿಸಿದ್ರು ಇದೇ ಕತೆ. ಸರ್ ಆಡಳಿತಾತ್ಮಕವಾದಂಥ ನಿರ್ಧಾರ, ಕಾನೂನಾತ್ಮಕವಂತ ನಿರ್ಧಾರ ಎರಡನ್ನೂ ಪರಿಗಣನೆ ಮಾಡಿ ಮುಂದಕ್ಕೆ ಇನ್ನೊಂದು ಮಾಡಿ ಸರ್. ಒಂದೇ ಒಂದು ನಾನು ಎಕ್ಸಾಂಪಲ್ ಸರ್, ಇಷ್ಟು ಕೌಂಟಿಂಗ್ಗೆ ಇಷ್ಟು ಎಕರೆ ಜಮೀನು ಮೀಸಲಾಗಿರ್ಬೇಕು ಅಂತ ಅಂದ್ಬಿಟ್ಟು ಐತಲ್ಲ, ಸೊ ಅದ್ರ ಪ್ರಕಾರ ನೀವು ಮುಂದಕ್ಕೆ ಯಾವ ತರ ಡಿಸೈಡ್ ಮಾಡಬೇಕು ಮಾಡಿ. 97 ಸರ್ ಎಷ್ಟು ಮಾತಾಡಿದ್ರು ಈಗ ಕಾರ್ಯಕ್ರಮಗಳಿಗೆ ಅಡ್ಡಿ ಇಲ್ಲ, ಅದು ಆಗ್ಬೇಕು ಇದು ಆಗ್ಬೇಕು, ಯಾವ ಯಾವುದೇ ಮಾತಾಡಿ ಇನ್ನೊಂದು ಅವಕಾಶ ತಗೊಳ್ಳಿ. ನಿಮ್ಮ ಅಡಿಗಲ್ ಹಾಕೋದಕ್ಕೆ ನಾವೇನು ಇರಲ್ಲ, ಬಟ್ ಎರಡು ರೀತಿನ ಯೋಚನೆ ಮಾಡ್ಬಿಟ್ಟು ನಿರ್ಧಾರಕ್ಕೆ ಬಂದಿದೆ. ಆಮೇಲೆ ಮಾತಾಡೋಣ. ಕರೆಸಿ ಎರಡು ಗುಂಪುಗಳನ್ನ ಸಮಾಧಾನ ಮಾಡಿ ಇನ್ನೊಂದು ಕಡೆ ಪಂಚಾಯತಿಯಿಂದ ನೀವು ರೆಸಲ್ಯೂಷನ್ ಮಾಡಿ ಮಾಡಬಾರ್ದು ಅಂದರೆ ಸಾಮಾನ್ಯ ಸಭೆಯ ನಡವಳಿ ಕೂಡ ಲಗತ್ತಿಸಿ ನೀಡಲಾಗಿದೆ. ಅಂದರೆ ನೀವೊಂದು ನಿರ್ಧಾರ ತಗೊಂಡಿದ್ದೀವಿ. ಇದರಲ್ಲಿ ಎಲ್ಲ ಥರದ ಪರಿಶೀಲನೆನ ನಾವು ಮತ್ತು ಕಂದಾಯ ಅಧಿಕಾರಿಗಳು ಮತ್ತು KPTCL ಅವರು ಎಲ್ಲರೂ ಕ್ಲಿಯರ್ ಆಗಿ ಎಲ್ಲ ದಾಖಲಾತಿಗಳ ಪ್ರಕಾರನೇ ನಿಮ್ಮ ಗಮನಕ್ಕೆ ಇದನ್ನಾಗಲೇ ಒತ್ತಿ ಹೇಳಿದ್ದೀನಿ. ಪುನಃ ನೀವು ಕೇಳ್ತಿರೋಂಥದ್ದು DC ಅವ್ರನ್ನ ಕರೆಸಿ, ಸಂಸದರನ್ನ ಕರೆಸಿ, ಅವರ ಅಧ್ಯಕ್ಷತೆಯಲ್ಲಿ ನಾವು ಒಂದು ಸಭೆ ಮಾಡಿ ಮಾಡಬೇಕಾ ಬೇಡವಾ ಅನ್ನೋದನ್ನು ಹೇಳ್ತೀವಿ. ಈ ಪ್ರಾಜೆಕ್ಟಿಗೆ ಈ ಚಿಂಚೋಳಿ ಹೋಬಳಿಗೆ ಬಂದಿರೋಂಥದ್ದು. ಚಿಂಚೋಳಿ ಹೋಬಳಿಯಲ್ಲಿ ಇದು ಪ್ರಾಜೆಕ್ಟ್ ಆದರೆ ಅನುಕೂಲಗಳು ಜಾಸ್ತಿ. ರೈತರಿಗೆ ಬೆಳಗಿನ ಸಾಯಂಕಾಲ ಬೆಳಗಿನ ಹೊತ್ತು ಹೋಗಿ ನೀರು ಹಾಯಿಸೋದು ತಪ್ತದೆ. ಬೆಳಿಗ್ಗೆ ಹೊತ್ತಲ್ಲೇ ಬೆಳಗಿನ ಜಾವ 4 ಗಂಟೆಗೆ ಹೋಗೋದು ತಪ್ತದೆ. ಬೆಳಿಗ್ಗೆ ಹೊತ್ತಲ್ಲೇ ನಾವು ನೀರು ಹಾಯಿಸೋಕ್ಕೆ ಇದಾಯಿತು. ಇದು ಸರ್ಕಾರದಿಂದ ಬಂದಿರೋಂಥ ಈ 3 ಹೋಬಳಿಗಳಿಗೂ ಬಂದಿರೋಂಥದ್ದು ಒಂದು ಕಾರ್ಯಕ್ರಮ. ನಮ್ಮ ಮೇಲ್ಕೋಟೆ, ಚಿಂಚೋಳಿ, ದುದ್ದ ಇಷ್ಟಕ್ಕೂ ಬಂದಿರೋಂಥ ಕಾರ್ಯಕ್ರಮ. ಇದರಿಂದ ರೈತರಿಗೆ
ನಾಗಪ್ಪ ಬೇಕೇ ಬೇಕು ಸರ್ ಎಲ್ಲ ಒಗ್ಗಟ್ಟಿಗೆ ಪೂಜೆ ಮೇಡಮ್ ನಿಮ್ಗೆ ಆಹ್ವಾನ ಬಂದಿಲ್ಲ ಮೇಡಮ್ ಬಂದಿಲ್ಲ ನಮ್ಗೆ ಏನು ಇದು ಗಮನ ತಂದಿಲ್ಲ ನಮ್ಗೆ ಹೇಳಿಲ್ಲ ಸರ್ ಶಾಸಕರ ಹತ್ರ ಏನು ಹೇಳಿದ್ರಿ ನಾವು ಅದನ್ನೇ ಬೇಡಿ ಸರ್ ಎಲ್ಲ ಒಗ್ಗಟ್ಟಾಗಿ ಪೂಜೆ ಮಾಡೋಣ ಇನ್ನೊಂದಿನ ಇಟ್ಕೊಳ್ಳೋಣ ಎಲ್ಲ ನಾವು ನೀವೆಲ್ಲ ಒಂದೇ ಇನ್ನೊಂದ್ಸರಿ ಪೂಜೆ ಇಟ್ಕೊಳ್ಳೋಣ ಸರ್ ಅಂದ್ರು ಹೇಳಿ ಸುಮ್ಮನೆ ಮಾಡ್ಬಿಟ್ಟು ಪೂಜೆ ಹೋಗಿದ್ದಾರೆ ಸರ್ ನಾವು ಅದಕ್ಕೆ ನಾವು ಎದುರು ಪೊಲೀಸರು ನಮ್ಗೆ ಆಯ್ತು ನಡ್ರಿ ಅಂತ ನಮ್ಮನ್ನ ಇದು ಮಾಡಿದ್ರು ಸರ್ ನೀವು ದಲಿತ ಮಹಿಳೆಯನ್ನ ಕಾರಣಕ್ಕೋಸ್ಕರ ನಿರ್ಲಕ್ಷ್ಯ ಮಾಡಿದ್ರೆ ಹೇಗೆ ಅಂತ ಹ್ಞೂ ಸರ್ ಹೌದು ಸರ್ ಈಗ ಕಂದಾಯ ಇಲಾಖೆ ಸರ್ ನಾವು ಪಂಚಾಯತಿಯಿಂದ ನಾವು ನೇರವಾಗಿ ವಿರೋಧ ಮಾಡ್ತಾ ಇಲ್ಲ. ಕರಿರಳ್ಳಿ ಗ್ರಾಮದ ಮನವಿ ಮೇರೆಗೆ ಅವರು ಅರ್ಜಿ ಕೊಟ್ಟಂಥ ಸಂದರ್ಭದಲ್ಲಿ ನಾವು ಒಂದು ರಿಸರ್ವೇಷನ್ ಮಾಡಿ ನೋಡಿ ಅವರು ಅನುಭವದಲ್ಲಿದ್ದಾರೆ. ಅಲ್ಲಿ ನೋಡಿ ನೀವೇನೇ ಇಲ್ಲಿ ಹೇಮಾವತಿ ನೀರು ಹರಿಯುತ್ತದೆ, ಭತ್ತ ಬೆಳೆದಿದ್ದಾರೆ, ಕೆಲವು ಭಾಗದಲ್ಲಿ ಹಳ್ಳಗುಂಡಿ ಇರೋದಕ್ಕೆ ಮಣ್ಣು ತುಂಬ್ಕೊಂಡಿರ್ಬೋದು, ಅದು ಅವರವ್ರ ಎಲ್ಲ ರೈತರುಗಳು ತುಂಬಿರ್ತಾರೆ. ಅದನ್ನು ನಾವು ಮನವಿ ಕೊಟ್ಟಾದ್ಮೇಲೆ ನಾವು ಸಂಬಂಧಪಟ್ಟ ನಮ್ಮ ಅಲ್ಲೇ ಮೊದಲೇ ಹೇಳಿದೆ ತಹಸೀಲ್ದಾರರು ಜೊತೆಗೆ AC ಅವರು ಮತ್ತು ಜಿಲ್ಲಾಧಿಕಾರಿಗಳಿಗೆ ಸ್ಥಳವನ್ನು ಪರಿಶೀಲನೆ ಮಾಡಿ ಅನುಕೂಲ ಆಗೋ ರೀತಿಯಲ್ಲಿ ನಮ್ಮ ಚಿನ್ಕುರ್ಳಿ ಗ್ರಾಮ ಪಂಚಾಯತಿಗೆ ಸೇರಿದಂಗೆ ಒಂದು 200 ಎಕರೆ ಇದೆ 85 ಸರ್ವೆ ನಂಬರಲ್ಲಿ, ಅಲ್ಲಿ ಜಾಗ ಇದೆ, ನೀವು ಅಲ್ಲಿ ಬೇಕಾದ್ರೆ ಮಾಡಿಕೊಡಿ ಅಂತ ನಾವು ಪಂಚಾಯತಿ ರಿಜಿಸ್ಟ್ರೇಷನ್ ಮಾಡಿ ಕೂಡ ಕೊಟ್ಟಿದ್ದೇವೆ. ಆದರೂ ಕೂಡ ಓವರ್ಲುಕ್ ಮಾಡಿ ಶಾಸಕರನ್ನ ದಾರಿ ತಪ್ಪಿಸಿ ಪೂಜೆ ಮಾಡಿಸ್ಬಿಟ್ಟು ಹೋಗಿದ್ದಾರೆ. ಸ್ಥಳೀಯರು ಏನಂತ ನಿಮಗೆ ದೂರು ಕೊಟ್ಟಿದ್ದಾರೆ? ಕನಕನಹಳ್ಳಿ ಗ್ರಾಮಸ್ಥರು ಕೆಲವರು ಇದನ್ನ ಪ್ರಾಜೆಕ್ಟ್ ಪರವಾಗಿ ಏನೋ ಒಂದು ಮಾಡಬೇಕು ಅಂತ ಅಂದ್ಬಿಟ್ಟು ಹೋಗಿರೋದ್ರ ವಿರುದ್ಧ ನಾವು ಜಿಲ್ಲಾಧಿಕಾರಿಗಳಿಗೆ ಮೇಲ್ಮನವಿ ಮಾಡಿರೋದು ಏನಂತ, ಸರ್ಕಾರದ ಆದೇಶ 100 ಜಾನುವಾರುಗಳಿಗೆ 12 ಹೆಕ್ಟೇರ್ಗಳಂತೆ ಪ್ರತಿಯೊಂದು ಗ್ರಾಮದ ಜಾನುವಾರುಗಳಿಗೆ ಸರ್ಕಾರಿ ಭೂಮಿಯನ್ನು ಗೋಮಾಳವಾಗಿ ಪ್ರತ್ಯೇಕವಾಗಿ ಕಾಯ್ದಿರಿಸಬೇಕು ಅಂತ ಅಂದ್ಬಿಟ್ಟು ಹೈಕೋರ್ಟ್ ಆಜ್ಞೆ ಮತ್ತು ಸರ್ಕಾರದ ಆದೇಶ ಎರಡೂ ಇರೋದ್ರಿಂದ ನಾವು ಇದು ಗೊತ್ತಿಲ್ಲದೆ ಯಾರಿಗೂ ನಮ್ಮ ಗ್ರಾಮಸ್ಥರು ಕೆಲವ್ರಿಗೆ ವಿಚಾರಕ್ಕೆ ಗೊತ್ತಿಲ್ಲ, ಗಮನಕ್ಕೆ ಬಂದಿಲ್ಲ. ಸರ್ಕಾರ ಯಾವುದೋ ಒಂದು ಪೇಪರ್ ಮೂವ್ಮೆಂಟ್ ಮಾಡಿ ಜಿಲ್ಲಾಧಿಕಾರಿಗಳಿಗೆ ಗೊತ್ತಿಲ್ಲ, ಮೂವ್ಮೆಂಟ್ ಮಾಡಿಬಿಡಿದ್ರು ಅಂತ ಇಟ್ಕೊಳ್ಳಿ. ಬಟ್ ಅದ್ರ ವಿರುದ್ಧ ನಾವು ಮೇಲ್ಮನವಿ ಸಲ್ಲಿಸಿದ್ದೀವಿ ಜಿಲ್ಲಾಧಿಕಾರಿಗಳಿಗೆ ನಾವು ಗ್ರಾಮಸ್ಥರು. ಸೊ ಆ ಮೇಲ್ಮನವಿಗೆ ಇದುವರೆಗೂ ಉತ್ತರ ಬರದೆ ಮುಂಚೆ ನಾವು ಮೇಲ್ಮನವಿ ಕೊಡೋಕ್ಕಿಂತ ಮುಂಚೆ ಏನು ನಿರ್ಧಾರ ಆಗಿತ್ತು ಅದನ್ನು ಇಂಪ್ಲಿಮೆಂಟ್ ಮಾಡಿಬಿಟ್ಟಕ್ಕೆ ಇವತ್ತು ಆತುರಾತುರವಾಗಿ ಬಂದಂಥ ಒಂದು ವ್ಯವಸ್ಥೆ, ಅದ್ರ ವಿರುದ್ಧ ನಾವು ಪ್ರತಿಭಟನೆ ಮಾಡ್ತಾ ಇದ್ವಿ ಗ್ರಾಮಸ್ಥರ ಪರವಾಗಿ. ಒಟ್ಟು ನಿಮ್ಮ ನಿಲುವು ಏನು ಸರ್? ಈಗ ನಮ್ಮ ನಿಲುವು ಗೋಮಾಳವಾಗೇ ಇರಬೇಕು. ಈಗ ಸರ್ಕಾರದ ಆಜ್ಞೆ ಹೈಕೋರ್ಟ್ ಆಜ್ಞೆ ಎರಡೂ ಐತೆ. 100 ಗೋಗಳಿಗೆ, ಹಸುಗಳಿಗೆ, ಎಮ್ಮೆ ದನ ಕುರಿಗಳಿಗೆ 12 ಹೆಕ್ಟೇರ್ ಅಂದರೆ 36 ಚಿಲ್ಲರೆ ಎಕರೆ ಅದು ಗೋಮಾಳವಾಗಿ ಇರಬೇಕು ಅನ್ನೋದು ಸರ್ಕಾರದ ಆಜ್ಞೆ ಇದೆ. ಅದ್ರ ಪ್ರಕಾರ ನಮ್ಮನ್ನ ಗ್ರಾಮಕ್ಕೆ ಉಳಿಸ್ಕೊಡಿ ಅಂತ ಅಂದ್ಬಿಟ್ಟು ನಾವು ಕೇಳ್ತಾ ಇದ್ದೀವಿ. ಅಲ್ಲಿ ಬೇಕಾದ್ರೆ ನಾವು ಜಾಗ ಐಡೆಂಟಿಫೈ ಮಾಡಿಕೊಡ್ತೀವಿ ಅಂತ ಹೇಳಿ ನಾವು ಸಂಬಂಧಪಟ್ಟ ತಹಸೀಲ್ದಾರರು, AC ಅವರು, ಜಿಲ್ಲಾಧಿಕಾರಿಗಳಿಗೆ ನಾವು ಒಂದು ರಿಸರ್ವೇಷನ್ ಮಾಡಿ ನಾವು ಶಾಸಕರಲ್ಲೂ ಕೂಡ ತಿಳಿಯಾಗಿ ನಾವು ಬೇಡ್ಕೊಂಡು ಮನವಿ ಮಾಡಿದ್ವಿ. ನೋಡಿ ಸರ್, ಹಿಂಗೆ
ಒಂದು ಗುಂಪು ಬೇಕು ಅಂತದೆ, ಒಂದು ಗುಂಪು ಬೇಡ ಅಂತದೆ. ದಯವಿಟ್ಟು ನಿಮ್ಮ ಅಧ್ಯಕ್ಷತೆಯಲ್ಲೇ ಜಿಲ್ಲಾಧಿಕಾರಿಗಳನ್ನ ಕರೆದು ಸ್ಥಳ ಪರಿಶೀಲನೆ ಮಾಡಿ ನೀವು ಇದನ್ನ ಬಗೆಹರಿಸಿ ಪೂಜೆ ಮಾಡಿ ಅಂತ ಹೇಳಿದ್ವಿ. ಉದಾಹರಣೆಗೆ ನಮ್ಮ ಚಿನ್ಕುಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥ ಪ್ರೋಟೋಕಾಲ್ ಪ್ರಕಾರ ನಮ್ಮ ದಲಿತ ಮಹಿಳೆ ಒಬ್ಬರು ಅಧ್ಯಕ್ಷರಾಗಿದ್ರು ಕೂಡ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರು ಕೂಡ ಉಪಾಧ್ಯಕ್ಷರಿಗೂ ಕೂಡ ಯಾವುದೇ ಒಂದು ಪ್ರೋಟೋಕಾಲ್ ಪ್ರಕಾರ ಒಂದು ನಮಗೆ ಆಹ್ವಾನ ಪತ್ರ ಕೊಟ್ಟಿಲ್ಲ. ಜೊತೆಗೆ ವಿಶೇಷವಾಗಿ ಈ ಭಾಗದ ಸಂಸತ್ ಸದಸ್ಯರು ಬೃಹತ್ ಮತ್ತು ಕೈಗಾರಿಕೆ ಸಚಿವರಾದ ಕುಮಾರಸ್ವಾಮಿ ಅವರು ಇದು ಕೇಂದ್ರದ ಅನುದಾನನೂ ಇರೋದ್ರು ಕೂಡ ನಾವು ಅವರು ಕೂಡ ಮನವಿ ಕೊಟ್ಟಿದ್ದೇವೆ. ನೀವು ನಿಮ್ಮ ಅಧ್ಯಕ್ಷರಲ್ಲಿ ಒಂದು ಡೇಟ್ ಕೊಡಿ ಅಂದರೂ ಕೂಡ ಕೆಲವು ಅವರ ಒಂದು ಮುಖಂಡರುಗಳಿದ್ದ ಇವತ್ತು ಪೂಜೆ ಮಾಡ ಹೋಗಿದ್ದಾರೆ. ಈ ಪೂಜೆಗೆ ನಮ್ಮ ವಿರೋಧ ಇದೆ. ಇಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ಸೋಲಾರ್ ಪ್ರಾಜೆಕ್ಟ್ ಮಾಡಲಿ ಅಭಿವೃದ್ಧಿ ದೃಷ್ಟಿಯಿಂದ, ರೈತರ ದೃಷ್ಟಿಯಿಂದ ಒಬ್ಬರನ್ನ ಒಕ್ಕಲೆಬ್ಸಿ ಇನ್ನೊಬ್ಬರಿಗೆ ಅನುಕೂಲ ಮಾಡೋದು ಬಹಳ ಒಂದು ಅನಾನುಕೂಲ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಜೊತೆಗೆ ವಿಶೇಷವಾಗಿ ನಮಗೆ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ನಮಗೆ ಏನು ಮಾಹಿತಿ ಕೊಡಬೇಕು ಅನ್ನೋದನ್ನ ಏನಾದರೂ ಇದನ್ನು ಬಗೆಹರಿಸ್ಕೊಳ್ಳಿಲ್ಲ ಅಂದರೆ ಮುಂದಿನ ದಿನದಲ್ಲಿ ಒಂದು ಬಹಳ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೇನೆ. ಸರ್, ಈಗ ಇಷ್ಟೊಂದು ವಿರೋಧ ನಡೆಯುವ ಶಾಸಕರು ಗುದ್ಲಿ ಪೂಜೆ ಮಾಡಿ ಹೋಗ್ತಾ ಇದ್ದಾರೆ. ಏಕಪಕ್ಷ ನಿರ್ಣಯ ತಗೊಂಡು ಅವ್ರಿಗೆ ಇಷ್ಟ ಬಂದಂಗೆ ಮಾಡ್ಕೊಂಡು ಹೋಯ್ತವ್ರೆ. ಈಗ ಏಕಪಕ್ಷೀಯವಾಗಿ ನಾವು ನೋಡಿ ಸರ್, ನೀವು ಒಬ್ಬರು ಹೋರಾಟಗಾರರು ಬೀದರಿಂದ ಚಾಮರಾಜನಗರ ಗಂಟ ನೋಡ್ತಾ ಇದ್ದೀರಿ. ರೈತರನ್ನ ಒಕ್ಕಬೇಕು ಕೆಲಸ ಮಾಡಬೇಡಿ. ನಿಮ್ಮ ಅಧ್ಯಕ್ಷತೆಯಲ್ಲೇ ಕರೀರಿ, ದಯವಿಟ್ಟು ಎಲ್ಲರನ್ನೂ ಕೂಡ ಎರಡು ಗುಂಪನ್ನ ಕರೆದು ಸಮಾಧಾನ ಮಾಡಿರಿ. ನೀವು ಪೂಜೆ ಮಾಡಿ ಅಂತ ಹೇಳಿದ್ರೆ ಯಾರೋ ಕೆಲವರು ಅವರ ಮುಖಂಡರುಗಳು ಹೇಳಿದ್ರು ಅಂತೇಳಿ ಪೂಜೆ ಮಾಡೋ ಹೋಗ್ತಾ ಇದೆ. ಇದಕ್ಕೆ ನಮ್ಮ ವಿರೋಧ ಇದೆ ಸರ್. ಈಗ ದಲಿತ ಮಹಿಳೆಯ ಕಾರಣಕ್ಕೋಸ್ಕರ ಇಲ್ಲಿ ಉತ್ಪತ್ತಿ ಆಗತಕ್ಕಂಥ ವಿದ್ಯುತ್ ಶಕ್ತಿನ ಚಿನ್ಕುಳಿಲಿರ್ತಕ್ಕಂಥ ಸಬ್ಸ್ಟೇಷನ್ಗೆ ಟ್ರಾನ್ಸ್ಫರ್ ಲಿಂಕ್ ಕೊಟ್ಟು ಅಲ್ಲಿ ಸ್ಟೋರೇಜ್ ಮಾಡಿ ಅಲ್ಲಿಂದ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಆದರೆ ಇಲ್ಲಿಂದ ಚಿನ್ಕುಳಿಗೆ ಹೆಚ್ಚು ಕಮ್ಮಿ ಒಂದು ಲೈನ್ ತಗೋಬೇಕಂದ್ರೆ ಎಷ್ಟು ಜನ ರೈತರ ಭೂಮಿ ಹೋಗುತ್ತೆ? ಈ ಶಾಸಕರು ರೈತರ ಪರವಾಗಿ ರೈತರ ಭೂಮಿನ ಉಳಿಸೋಕೆ ರೈತರ ಪರವಾಗಿ ಹೋರಾಟ ಮಾಡ್ತೀನಿ ಅಂತ ಒಂದು ಕಡೆ ಹೇಳ್ತಾರೆ. ಇದನ್ನ ಇಲ್ಲಿಂದ ಅಲ್ಲಿ ತಗೋಬೇಕಾದ್ರೆ ಲೈನ್ನ, ಒಂದು ಪವರ್ ಲೈನ್ನ ಎಷ್ಟು ರೈತರ ಭೂಮಿ ತೋಟ ಎಷ್ಟು ಹಾಳಾಗ್ಬೋದು? ಅದು ಹೊಣೆ ಯಾರು? ಇಂಥ ಪ್ರಾಜೆಕ್ಟ್ಗಳನ್ನ ಮಾಡಬೇಕಾದ್ರೆ ಪವರ್ ಸ್ಟೇಷನ್ ಇರ್ತಕ್ಕಂಥ ಅಕ್ಕಪಕ್ಕದಲ್ಲಿ ಮಾಡಿದ್ರೆ ಸೂಕ್ತ ಅನ್ನೋದು ನಮ್ಮ ಸ್ಥಳೀಯ ಗ್ರಾಮ ಪಂಚಾಯತಿಯವರ ಅಭಿಪ್ರಾಯ. ಜೊತೆಗೆ ನಮ್ಮ ಅಧ್ಯಕ್ಷರನ್ನ ಒಂದು ಪ್ರೋಟೋಕಾಲ್ ಮೇಂಟೈನ್ ಮಾಡಿಲ್ಲ ತಹಸೀಲ್ದಾರು. ಒಂದು ಸರ್ಕಾರಿ ಕಾರ್ಯಕ್ರಮ ಇದು. ಸರ್ಕಾರಿ ಕಾರ್ಯಕ್ರಮಕ್ಕೆ ಸ್ಥಳೀಯ ಆಡಳಿತ ಗ್ರಾಮ ಪಂಚಾಯತಿಲಿ ತಗೊಂಡಂಥ ನಿರ್ಣಯಕ್ಕೆ ವಿರುದ್ಧವಾಗಿ ಇವತ್ತು ಇಲ್ಲಿ ಬೇಡ ಅಂತ ಹೇಳಿದ್ರು ಶಾಸಕರು ಬದಲಿ ಪೂಜೆ ಮಾಡವ್ರೆ. ಒಂದು ಎರಡು, ಸ್ಥಳೀಯ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಲಿ, ಸ್ಥಳೀಯ ಗ್ರಾಮ ಪಂಚಾಯತಿ ಸದಸ್ಯರುಗಳನ್ನಾಗಲಿ, ಉಪಾಧ್ಯಕ್ಷರನ್ನು ಒಬ್ಬರನ್ನೂ ಈ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿಲ್ಲ. ಶಿಷ್ಟಾಚಾರ ಉಲ್ಲಂಘನೆ ಆಗೈತೆ. ಇದ್ರ ಬಗ್ಗೆ ನಾವು ಜಿಲ್ಲಾಧಿಕಾರಿಗಳಿಗೆ ನಮ್ಮ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ದೂರು ಕೊಡ್ತೇವೆ. ಈಗ ನೀವು ಪ್ರತಿಭಟನೆ ಸರ್, ಒಂದು ಅಧಿಕಾರಿ ಈಗ ಮಾನ್ಯ ವಿಚಾರವಾದಿಗಳೇ, ಈಗ ಆಡಳಿತ ವ್ಯವಸ್ಥೆ ಹೆಂಗಾಗಿದೆ ಅನ್ನೋದಕ್ಕೆ ಒಂದ್ ನಿಮಿಷ ಇರ್ರಿ. ನಾಗಮಂಗಲದಲ್ಲಿ ಅಕ್ರಮವಾಗಿ ಸರ್ಕಾರಿ ಜಮೀನನ್ನ ಮಂಜೂರು ಯಾರ್ಯಾರೋ ಹೆಸರಿಗೆ ಮಾಡಿ, ಯಾವ್ಯಾವುದೋ ಏಜೆನ್ಸಿ ಹೆಸರುಗಳಿಗೆ ಮಾಡಿ ಇವತ್ತು ಲೋಕಾಯುಕ್ತದವರು 8 ಜನ ಆಫೀಸರ್ಸನ್ನ ಸಸ್ಪೆಂಡ್ ಮಾಡಿರುವಂಥದ್ದು. ಇದು ಒಂದು ಅದೇ ಥರ ಪ್ರಕರಣ ಆಗಿರುವಂಥ ಒಂದು ಸನ್ನಿವೇಶ ನಮಗೆ ಕಾಣಿಸ್ತಾ ಇದೆ. ಜೊತೆಗೆ ಈ ಒಂದು ಸರ್ಕಾರಿ ಗೋಮಾಳನ ಒಬ್ಬ ಪ್ರೈವೇಟ್ ಅವ್ರಿಗೆ 30 ವರ್ಷ ಲೀಸ್ ಕೊಡ್ಬೇಕಂತ ಸಂದರ್ಭದಲ್ಲಿ ಸರ್ಕಾರಿ ಗೋಮಾಳ ಕರಗನಹಳ್ಳಿಗೆ 27 ಎಕರೆ ಏನು ಸರ್ಕಾರಿ ಗೋಮಾಳ ಐತೆ ಅದನ್ನು ಮತ್ತೊಬ್ಬರು ಪ್ರೈವೇಟ್ನವ್ರಿಗೆ ಲೀಸ್ ಕೊಡಬೇಕಾದ್ರೆ ಸ್ಥಳೀಯವಾಗಿ ಒಂದು ನೋಟಿಫಿಕೇಶನ್ ಮಾಡಿ ಪ್ರಕಟಣೆ ಮೂಡಿಸಿ ಆ ಗ್ರಾಮಸ್ಥರು ಮತ್ತು ಸುತ್ತಮುತ್ತ ಗ್ರಾಮಸ್ಥರ ಯಾವುದೇ ಅಭಿಪ್ರಾಯಗಳನ್ನ ಆಲಿಸ್ತಾನೆ. ಪರ ವಿರೋಧ ಇದ್ದೇ ಇರುತ್ತೆ. ಇಲ್ಲ ಯಾರಿಗಾರು ಒಂದು ಅರ್ಜಿ ಕೊಡೋಕೆ ಅವಕಾಶ ಕೊಡ್ದಾನೆ, ಒಂದು ಟೈಮ್ ಕೊಡ್ದಾನೆ, ಏಕಾಏಕಿ ಯಾವ ಆಧಾರದ ಮೇಲೆ ಈ ಗೋಮಾಳನ ಆ ಪ್ರೈವೇಟ್ ಕಂಪ್ನಿಯವ್ರಿಗೆ ಸೇರಿಸಿದ್ರು, ಕೊಟ್ಟರು, 30 ವರ್ಷ ಲೀಸು ಕೊಟ್ಟರು ಅನ್ನೋದು ಅದಂತೂ ಕಾಕತಾಳೀಯ. ಯಾವ ಆಧಾರದ ಮೇಲೆ ಸ್ಥಳೀಯರ ಒಬ್ಬರು ಒಪ್ಪಿಗೆ ಇಲ್ಲ. ಒಂದು ನೋಟಿಫಿಕೇಶನ್ ಮಾಡಿ ಒಂದು ಪ್ರಕಟಣೆ ಹೊಡಿಸಿಲ್ಲ ಸುತ್ತಮುತ್ತಳ್ಳಿಗಾಗಲಿ ಕನಗನಹಳ್ಳಿ ಗ್ರಾಮಕ್ಕಾಗಲಿ. ಸರ್ಕಾರಿ ಭೂಮಿ ಅಂದರೆ ಗೋಮಾಳ ಅಂದರೆ ಜಿಲ್ಲಾಧಿಕಾರಿ ಆಗ್ಬೋದು, ತಹಸೀಲ್ದಾರ್ ಆಗ್ಬೋದು, ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವರು ಅವ್ರು ಇಷ್ಟ ಬಂದ ಪ್ರೈವೇಟ್ ಖಾಸಗೀಕರಣಗೊಳಿಸ್ಬೋದಾ? ಈಗ ಮೇಲ್ಮನವಿಯನ್ನು ಪರಿಗಣನೆ ಮಾಡದೆ ಇವತ್ತು ಅವರ ಏಕಪಕ್ಷೀಯವಾಗಿ ಈ ಕಾರ್ಯಕ್ರಮನ ಪೂಜೆ ಮಾಡಿರೋದ್ರದ್ದು ಕೂಡ ನಮ್ಮ ಗ್ರಾಮಸ್ಥರುಗಳ ನೆರವಿನಿಂದ ಈ ಕಾರ್ಯನ ನಾವು ಜಿಲ್ಲಾಧಿಕಾರಿಗಳ
ಒಂದು ನಮ್ಮ ಮನವಿ ಏನೈತೆ ಅದು ಇತ್ಯರ್ಥ ಆಗೋ ತನಕ ನಾವು ಯಾವುದೇ ಕೆಲಸನ ಮಾಡಿಸ್ಕೊಡಲ್ಲ. ಆಮೇಲೆ ನಾವು ನಿರ್ದಿಷ್ಟವಾದಂಥ ಧರಣಿನೂ ನಾವು ಇಲ್ಲೇ ಮಾಡ್ತೀವಿ. ನಾವು ಅಲ್ಲಿಂದ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಆದರೆ ಇಲ್ಲಿಂದ ಚಿನ್ಕುರುಳಿ ಹೆಚ್ಚು ಕಮ್ಮಿ ಒಂದು ರೈತ ತಗೋಬೇಕಾದ್ರೆ ಎಷ್ಟು ಜನ ರೈತರ ಭೂಮಿ ಹೋಗುತ್ತೆ? ಈ ಶಾಸಕರು ರೈತರ ಪರವಾಗಿ ರೈತರ ಭೂಮಿನ ಉಳಿಸೋಕ್ಕೆ ರೈತರ ಪರವಾಗಿ ಹೋರಾಟ ಮಾಡ್ತೀನಿ ಅಂತ ಒಂದು ಕಡೆ ಹೇಳ್ತಾರೆ. ಇದನ್ನ ಇಲ್ಲಿಂದ ಅಲ್ಲಿ ತಗೋಬೇಕಾದ್ರೆ ಲೈನ್ನ, ಒಂದು ಪವರ್ ಲೈನ್ನ ಎಷ್ಟು ರೈತರ ಭೂಮಿ ತೋಟ ಎಷ್ಟು ಹಾಳಾಗ್ಬೋದು? ಅದು ಹೊಣೆ ಯಾರು? ಇಂಥ ಪ್ರಾಜೆಕ್ಟ್ಗಳನ್ನ ಮಾಡಬೇಕಾದ್ರೆ ಪವರ್ ಸ್ಟೇಷನ್ ಇರ್ತಕ್ಕಂಥ ಅಕ್ಕಪಕ್ಕದಲ್ಲಿ ಮಾಡಿದ್ರೆ ಸೂಕ್ತ ಅನ್ನೋದು ನಮ್ಮ ಸ್ಥಳೀಯ ಗ್ರಾಮ ಪಂಚಾಯತಿಯವರ ಅಭಿಪ್ರಾಯ. ಜೊತೆಗೆ ನಮ್ಮ ಅಧ್ಯಕ್ಷರನ್ನ ಒಂದು ಪ್ರೋಟೋಕಾಲ್ ಮೇಂಟೈನ್ ಮಾಡಿಲ್ಲ ತಹಸೀಲ್ದಾರು. ಒಂದು ಸರ್ಕಾರಿ ಕಾರ್ಯಕ್ರಮ ಇದು. ಸರ್ಕಾರಿ ಕಾರ್ಯಕ್ರಮಕ್ಕೆ ಸ್ಥಳೀಯ ಆಡಳಿತ ಗ್ರಾಮ ಪಂಚಾಯತಿಲಿ ತಗೊಂಡಂಥ ನಿರ್ಣಯಕ್ಕೆ ವಿರುದ್ಧವಾಗಿ ಇವತ್ತು ಇಲ್ಲಿ ಬೇಡ ಅಂತ ಹೇಳಿದ್ರು ಶಾಸಕರು ಬುದ್ಧಿ ಪೂಜೆ ಮಾಡೋರೆ. ಒಂದು. ಎರಡು, ಸ್ಥಳೀಯ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಲಿ, ಸ್ಥಳೀಯ ಗ್ರಾಮ ಪಂಚಾಯತಿ ಸದಸ್ಯರುಗಳನ್ನಾಗಲಿ, ಉಪಾಧ್ಯಕ್ಷರನ್ನು ಒಬ್ಬರನ್ನೂ ಈ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿಲ್ಲ. ಶಿಷ್ಟಾಚಾರ ಉಲ್ಲಂಘನೆ ಆಗುತ್ತೆ. ಇದ್ರ ಬಗ್ಗೆ ನಾವು ಜಿಲ್ಲಾಧಿಕಾರಿಗಳಿಗೆ, ನಮ್ಮ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ದೂರು ಕೊಡ್ತೇವೆ. ಈಗ ಒಂದ್ ನಿಮಿಷ ಇರ್ರಿ. ನಾಗಮಂಗಲದಲ್ಲಿ ಅಕ್ರಮವಾಗಿ ಸರ್ಕಾರಿ ಜಮೀನನ್ನ ಮಂಜೂರು ಯಾರ್ಯಾರೋ ಹೆಸರಿಗೆ ಮಾಡಿ, ಯಾವ್ಯಾವ್ದೋ ಏಜೆನ್ಸಿ ಹೆಸರುಗಳಿಗೆ ಮಾಡಿ, ಇವತ್ತು ಲೋಕಾಯುಕ್ತದವರು 8 ಜನ ಆಫೀಸರ್ಸನ್ನ ಸಸ್ಪೆಂಡ್ ಮಾಡಿರುವಂಥದ್ದು. ಇದು ಒಂದು ಅದೇ ತರ ಪ್ರಕರಣ ಆಗಿರುವಂತ ಒಂದು ಸನ್ನಿವೇಶ ನಮಗೆ ಕಾಣಿಸ್ತಾ ಇದೆ. ಜೊತೆಗೆ ಈ ಒಂದು ಸರ್ಕಾರಿ ಗೋಮಾಳನ ಒಬ್ಬ ಪ್ರೈವೇಟ್ ಅವ್ರಿಗೆ 30 ವರ್ಷಕ್ಕೆ ಲೀಸ್ ಕೊಡ್ಬೇಕಂತ ಸಂದರ್ಭದಲ್ಲಿ ಸರ್ಕಾರಿ ಗೋಮಾಳ ಕರಗನಹಳ್ಳಿಗೆ 27 ಎಕರೆ ಏನು ಸರ್ಕಾರಿ ಗೋಮಾಳ ಐತೆ ಅದನ್ನು ಮತ್ತೊಬ್ಬರು ಪ್ರೈವೇಟ್ನವ್ರಿಗೆ ಲೀಸ್ ಕೊಡಬೇಕಾದ್ರೆ ಸ್ಥಳೀಯವಾಗಿ ಒಂದು ನೋಟಿಫಿಕೇಶನ್ ಮಾಡಿ ಪ್ರಕಟಣೆ ಹೊಡಿಸಿ ಆ ಗ್ರಾಮದಸ್ಥರು ಮತ್ತು ಸುತ್ತಮುತ್ತ ಗ್ರಾಮಸ್ಥರ ಯಾವುದೇ ಅಭಿಪ್ರಾಯಗಳನ್ನು ಆಲಿಸ್ತಾನೆ. ಪರ ವಿರೋಧ ಇದ್ದೇ ಇರುತ್ತೆ. ಇಲ್ಲ ಯಾರಿಗಾರು ಒಂದು ಅರ್ಜಿ ಕೊಡೋಕ್ಕೆ ಅವಕಾಶ ಕೊಡ್ದೇ, ಒಂದು ಟೈಮ್ ಕೊಡ್ದೇ ಏಕಾಏಕಿ ಯಾವ ಆಧಾರದ ಮೇಲೆ ಈ ಗೋಮಾಳನ ಆ ಪ್ರೈವೇಟ್ ಕಂಪ್ನಿಯವ್ರಿಗೆ ಸೇರಿಸಿದ್ರು, ಕೊಟ್ಟರು, 30 ವರ್ಷ ಲೀಸು ಕೊಟ್ಟರು ಅನ್ನೋದು ಅದಂತೂ ಕಾಕತಾಳೀಯ. ಯಾವ ಆಧಾರದ ಮೇಲೆ ಸ್ಥಳೀಯರ ಒಬ್ಬರು ಒಪ್ಪಿಗೆ ಇಲ್ಲ. ಒಂದು ನೋಟಿಫಿಕೇಶನ್ ಮಾಡಿ ಒಂದು ಪ್ರಕಟಣೆ ಹೊಡಿಸಿಲ್ಲ ಸುತ್ತಮುತ್ತ ಹಳ್ಳಿಗಾಗಲಿ ಕನಗನಹಳ್ಳಿ ಗ್ರಾಮಕ್ಕಾಗಲಿ. ಸರ್ಕಾರಿ ಭೂಮಿ ಅಂದರೆ ಗೋಮಾಳ ಅಂದರೆ ಜಿಲ್ಲಾಧಿಕಾರಿ ಆಗ್ಬೋದು, ತಹಸೀಲ್ದಾರ್ ಆಗ್ಬೋದು, ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವ್ರು ಇಷ್ಟ ಬಂದ ಪ್ರೈವೇಟ್ ಖಾಸಗೀಕರಣಗೊಳಿಸ್ಬೋದಾ? ಇವತ್ತು ಇಲ್ಲಿ 4 ಮೆಗಾವಾಟ್ ಕೆಪಾಸಿಟಿ ಇರೋಂಥ ಒಂದು ಸೋಲಾರ್ ಫೆಸಿಲಿಟಿನ ಇಲ್ಲಿ ಕನ್ನಡಹಳ್ಳಿಯಲ್ಲಿ ಚಿಕ್ಕುಳಿ ಪಕ್ಕ ಅಲ್ಲಿ ಒಂದು ಚಾಲನೆ ಕೊಡೋಕ್ಕೋಸ್ಕರ ಇಲ್ಲಿ ಬಂದಿದ್ವಿ. ಇಲ್ಲಿ ಸ್ಥಳೀಯವಾಗಿ ಒಬ್ಬರು ಮಾಡಿ ಒಬ್ಬರು ಮಾಡಬೇಡಿ ಈ ಜಾಗದಲ್ಲಿ ಅನ್ನೋದನ್ನು ಸ್ವಲ್ಪ ಸಮಸ್ಯೆಗಳಾಯಿತು. ಇಲ್ಲಿ ಹಿಂದಿನಿಂದನೂ ಎಲ್ಲ ಥರದ 3-4 ಜಾಗಗಳನ್ನು ನೋಡಿ PM ಕುಸುಮ್ ಯೋಜನೆ ಅಡಿಯಲ್ಲಿ ಇದ್ದಂಥ ಇಂಜಿನಿಯರ್ಗಳು ಸರ್ಕಾರದಿಂದಲೇ ಬಂದು ಯಾವ ಜಾಗ ಸೂಕ್ತ ಅಂತೇಳಿ ಇನ್ಪುಟ್ ಹೋಗಿದ್ದಾರೆ. ಅದರ ಪ್ರಕಾರ ಎಲ್ಲ ಫಾರ್ಮಾಲಿಟೀಸು ಮತ್ತು ಏನು ದಾಖಲಾತಿಗಳು ಮಾಡಬೇಕು ಅದನ್ನೆಲ್ಲ ಪರಿಶೀಲನೆ ತಗೊಂಡು ಮಾಡಿರುವಂಥದ್ದು. ಇವರು ಸ್ಥಳೀಯವಾಗಿ ಸ್ವಲ್ಪ ಮಾಡಬೇಡಿ ಅಂತ ಹೇಳಿದ್ರು. ಅದನ್ನು DC ಅವ್ರ ಜೊತೆ ಇನ್ನೊಂದು ಮೀಟಿಂಗ್ ಮಾಡಬೇಕು ಅಂತ ಹೇಳಿದರೆ ಅದನ್ನು ಮಾಡೇ ಕೆಲಸ ಶುರು ಮಾಡ್ತೀವಿ ಅಂತ ಅವ್ರಿಗೆ ಮಾತು ಕೊಟ್ಟಿದ್ದೀವಿ. ಈಗ ಪೂಜೆ ಮಾಡೋಕ್ಕೆ ಪೂಜೆ ಮಾಡಿದ್ದೀವಿ. ಈ ಕೆಲಸನ ಕಾಂಟ್ರಾಕ್ಟರ್ ಇಲ್ಲೇ ಇದ್ದಾರೆ, ಕಾಂಟ್ರಾಕ್ಟರ್ಗೆ ಹೇಳಿದ್ದೀವಿ ಯಾವುದೇ ಥರದ ಕೆಲಸ ಶುರು ಮಾಡೋದು ಬೇಡಿ, ಏನು ಬೇಡ ಅಂತೇನು ಹೇಳಿದ್ದಾರೆ ಅವ್ರಿಗೆ ಏನು ತಕ್ಕ ಮಾಹಿತಿಗಳನ್ನ ಕೊಟ್ಟು ಕೆಲಸ ಶುರು ಮಾಡಿ. ಈಗ ಸಾಕಷ್ಟು ವಿರೋಧ ಆಗ್ತದೆ ಅಂತ ಅದು 2 ಕಡೆನೂ, ಈಗ ಒಂದು ಕಡೆ ಮಾಡಿ ಅಂತಲೂ ಇದೆ, 2 ಕಡೆನೂ ಪತ್ರಗಳನ್ನು ಕೊಟ್ಟಿದ್ದಾರೆ. ಅದೇ ಗ್ರಾಮಸ್ಥರು ಮಾಡಿ ಅಂತ ಮಾಡಿ ಇಲ್ಲಿ ನಮ್ಮ ಭಾಗ ಈಗ ಇದು ಮೇಜರ್ ಆಗಿ ಆಗಿದ್ರೆ 4 ಮೆಗಾವ್ಯಾಟ್ ಪ್ರಾಜೆಕ್ಟನ್ನ ರೈತರಿಗೆ ಇದು ನಮ್ಮ ಕ್ಷೇತ್ರದಲ್ಲಿ 3 ಕಡೆ ಮಾಡ್ತಿದ್ದೀವಿ. ಇಲ್ಲೊಂದು ಕಡೆ ಶೆಟ್ಟಳ್ಳಿ ಒಂದು ಕಡೆ, ಮಲ್ಲಿಗೆ ಒಂದು ಕಡೆ. ಈ ಭಾಗ ಎಲ್ಲ ಏನಂದರೆ ರೈನ್ ಮೇಲೆ ಡಿಪೆಂಡ್ ಆಗಿರೋಂಥ ರೈತರಿಗೆ ಈಗ ಪಂಪ್ ಸೆಟ್ಟು ಬೋರ್ವೆಲ್ ಬೆಳಗ್ಗೆ 4 ಗಂಟೆಗೆ ಎದ್ದು ಹೋಗಿ ಮಾಡಬೇಕಾಗಿರೋಂಥದ್ದು ಸಮಸ್ಯೆಗಳು ಎಲ್ಲ ರೈತರುಗಳು ಗೊತ್ತಿರೋಂಥದ್ದು. ಇದು ಮಾಡಿದ್ರೆ ಬೆಳಗಿನ ಜಾವ ನಾವು ಕರೆಂಟ್ ಕೊಡೋಕ್ಕೆ ಸಾಧ್ಯ. ಬೆಳಗಿನ ಜಾವ ಬೆಳಿಗ್ಗೆ 4 ಗಂಟೆಗೆ ಎದ್ದು ಹೋಗೋದು ಬೇಕಾಗಿರಲ್ಲ. ಯಾವತ್ತಾದರೂ ಎಷ್ಟು ಹೊತ್ತಿಗಾದರೂ ಅವರು ನೀರು ಹಾಯಿಸ್ಕೊಳ್ಳೋಕ್ಕೆ ಅನುಕೂಲ ಆಗೋಂಥ ಒಂದು ಪ್ರಾಜೆಕ್ಟ್. ಅಕಸ್ಮಾತ್ ನಾವು DC ಅವ್ರ ಹತ್ರನೂ ಮಾತಾಡಿದ್ವಿ. DC ಅವ್ರು ಮಾತಾಡಿದಾಗ ಇಲ್ಲಿ ಅಕಸ್ಮಾತ್ ಈ ಜಾಗದ ಸಮಸ್ಯೆ ಇಲ್ಲ ಅಂದರೆ ಈ ಪ್ರಾಜೆಕ್ಟ್ನ ಬೇರೆ ಕಡೆ ಹೋಗುತ್ತೆ. ಈ ಭಾಗದ ರೈತರಿಗೆ ಸಮಸ್ಯೆ ಆಗ್ತದೆ. ಇದನ್ನು ಗಣನೆಗೆ ಇಟ್ಕೊಂಡು ಯಾರಿಗೂ ಇವ್ರ ಪರ ಅವ್ರ ಪರ ಅಲ್ಲ, ನಾನು ಅದಕ್ಕೋಸ್ಕರ ಮಾತು ಕೊಟ್ಟಿದ್ದೀನಿ.
ಅವ್ರನ್ನ ಕೂರಿಸಿ ಮಾತಾಡಿ ಕನ್ವಿನ್ಸ್ ಮಾಡಿ ಅವ್ರಿಗೆ ಬೇಕಾಗಿರುವಂಥ ದಾಖಲೆಗಳನ್ನು ಕೊಟ್ಟು ನಾವು ಈಗ ಜಿಲ್ಲಾಧಿಕಾರಿಗಳು ಸ್ಪಾಟಿಗೆ ಚರ್ಚೆ ಅಂತ ಹೇಳ್ತಿತ್ತಲ್ಲ ಚರ್ಚೆ ಮಾಡಬಹುದಾಗಿತ್ತು. ಜಿಲ್ಲಾಧಿಕಾರಿಗಳನ್ನ ಅಲ್ಲೇ ಸ್ಪಾಟಲ್ಲೇ ಫೋನಲ್ಲಿ ಮಾತಾಡಿದೆ. ನಾನು ಬಂದರೂ ನನ್ನಿಂದ ಡಿಸಿಷನ್ ಏನೂ ಚೇಂಜ್ ಆಗಲ್ಲ ಸರ್. ಎಲ್ಲ ನಾನು ನಿನ್ನೆ ರಾತ್ರಿನೇ ಫೋನ್ ಮಾಡಿದ್ರು, ಈ ಥರದ್ದು ಏನೋ ಸಮಸ್ಯೆಗಳಾಗಿದೆ ಅಂತ. ಅದನ್ನು ಅವರು ಎಲ್ಲ ದಾಖಲಾತಿಗಳನ್ನು ತರಿಸ್ಕೊಂಡು ನೋಡಿದ್ದಾರೆ. ನೋಡಿದ ಮೇಲೆ ನನಗೆ ಅವರು ಹೇಳಿದ ಮೇಲೆ ನಾವು